भाष्यं यद्यपि पूर्वमेव बहुभिः व्याख्यातः पूर्वं बुधैः तस्मिंस्तेऽपि तथापि मोहमगमन् यद्वादिवै मत्यतः अध्यासैकनिरूपणेन निखिलम् भाष्यार्थमातन्वती स्वात्मानन्दविधायिनी च सुगमा व्याख्यानकेशां मुदे व्याख्यानकेशां मुदे। श्री गुरुभ्यो नमः। हरिः ओम्। गुरवे सर्वलोकानां भिषजे भवरोगिणां निधये सर्वविद्यानां दक्षिणामूर्तये नमः। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। श्रुतिस्मृतिपुराणानाम् आलयं करुणालयम् नमामि भगवत्पादम् शङ्करं लोकशङ्करम्। अचतुर्वदनो ब्रह्मा विबाहुरपरो हरिः अपाललोचनः शम्भुः भगवान् बादरायणः। सर्वात्मा सर्वदृग्योऽसौ सर्वाध्यासनिरासकृते सततं सन्निधत्तां मे हृदये परमः शिवः। सूत्रभाष्य प्रणेतारौ वेदान्ताब्ज प्रभाकरौ वन्दे परस्परात्मानौ बादरायण शङ्करौ। भारती करुणापत्रम् भारती पदभूषणम् भारती पदमारूढम् भारती तीर्थमाश्रये। विद्या विनय सम्पन्नम् वीतरागं विवेकिनम् वन्दे वेदान्त तत्त्वज्ञम् विधुशेखर भारतीम्। वन्दे तं सच्चिदानन्दम् यतिवर्यं महामतिम् वेद वेदान्त सारज्ञम् सद्गुरुं प्रणतोऽस्म्यहम् श्रीगुरुं प्रणतोऽस्म्यहम्। सदाहं सम्प्रदायज्ञम् संयमीन्द्रं तदाश्रयम् सद्गुरुं सच्चिदानन्दम् सदाचारं समाश्रये। श्रीमच्छङ्कर भगवत् पूज्य पादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुपादुकाभ्यां नमः। नमो नमः सद्गुरुपादुकाभ्याम्। ಭಗವದ್ಭಕ್ತರು ಮುಮುಕ್ಷ ಜಿಜ್ಞಾಸು ಸಾಧಕರು ವೇದಾಂತ ಪ್ರಿಯರು ವೇದಾಂತಿಗಳು ಆಗಿರುವ ಆತ್ಮೀಯ ಪ್ರೇಮಾತ್ಮ ಸ್ವರೂಪಿಗಳಾದ
ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ವಿಶ್ವಾವಸನಾಮ ಸಂವತ್ಸರದಲ್ಲಿ ದಕ್ಷಿಣಾಯನ ಶರದೃತು ಕಾರ್ತಿಕ ಮಾಸ ಕೃಷ್ಣ ಪಕ್ಷ ದ್ವಿತೀಯ ತಿಥಿ ಬಿದಿಗೆ 2025 ಇಸ್ವಿಯಲ್ಲಿ ನವೆಂಬರ್ ಮಾಹೆಯಲ್ಲಿ 7ನೇ ತಾರೀಖಿನ ಶುಕ್ರವಾರದ ಶುಭೋದಯವನ್ನು ಸುಪ್ರಭಾತವನ್ನು ತಮ್ಮೆಲ್ಲರಿಗೂ ತಿಳಿಸುತ್ತಾ ಇಂದಿನ ಸುಗಮ ವ್ಯಾಖ್ಯಾನ ಪ್ರವಚನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸುಸ್ವಾಗತ. ನಮೋ ನಮಃ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ. 142ನೇ ಪುಟದಲ್ಲಿ ಮುಂದುವರ್ಸೋಣ. ಪೂರ್ವ ಪಕ್ಷೀಯ ಪ್ರಶ್ನೆಗಳಿಗೆ ಸಿದ್ಧಾಂತಿಗಳು ಉತ್ತರವನ್ನು ಕೊಡ್ತಾ ಇದ್ದಾರೆ. ಏನ್ ಪೂರ್ವ ಪಕ್ಷೀಯ ಆಕ್ಷೇಪಣೆ? ಕಥಂ ಪುನಃ ಅವಿದ್ಯಾವದ್ ವಿಷಯಾಣಿ ಪ್ರತ್ಯಕ್ಷಾದೀನಿ ಪ್ರಮಾಣಾನಿ ಶಾಸ್ತ್ರಾಣಿ ಚ. ಏನು ಶಂಕರಾಚಾರ್ಯರೇ, ಏನ್ ಮಾತಾಡ್ತಾ ಇದ್ದೀರಾ ನೀವು? ಎಲ್ಲ ಪ್ರತ್ಯಕ್ಷಾದಿ ಪ್ರಮಾಣಗಳು ಶಾಸ್ತ್ರಗಳು ಕೂಡ ಅವಿದ್ಯಾವಂತರ ವಿಷಯ ಅಂತ ಹೇಳ್ತಾ ಇದ್ದಾರಲ್ಲ, ಹೇಗಿದು ಅಂತ ಕೇಳಿದ್ದಕ್ಕೆ ಉಚ್ಯತೆ ಉತ್ತರ ಕೊಡ್ತಾ ಇದ್ದಾರೆ. ನಾನು ಹಳೆ ಪಾಠ ಜ್ಞಾಪಿಸ್ಕೊಂಡು, ತಾದೃಶಾಭಿಮಾನರಹಿತಸ್ಯ ಪ್ರಮಾತೃತ್ವಂ ನೋಪಪದ್ಯತೆ. ಪುಟ ಸಂಖ್ಯೆ 142, ಕನ್ನಡದ ಸುಗಮ ಗ್ರಂಥ, ಕೆಳಗಿನಿಂದ 4ನೇ ಪಂಕ್ತಿ. ತಾದೃಶ ಅಭಿಮಾನರಹಿತಸ್ಯ, ಯಾವಾತನಿಗೆ ನಾನು ನನ್ನದು ಅನ್ನುವಂತ ಅಭಿಮಾನವಿಲ್ಲವೋ ದೇಹಾಧ್ಯಾಸವಿಲ್ಲವೋ ಅಂಥವನಿಗೆ ಪ್ರಮಾತೃತ್ವಂ, ನಾನು ಪ್ರಮಾತೃ, ನಾನು ಪ್ರಮಾಣಗಳನ್ನ ಬಳಸಿಕೊಂಡು ಪ್ರಮೇಯ ವಸ್ತುಗಳನ್ನ ನೋಡುತ್ತಿದ್ದೇನೆ ಎನ್ನುವಂತ ಪ್ರಮಾತೃತ್ವವೇ ನ ಉಪಪದ್ಯತೆ ಹೊಂದುವುದಿಲ್ಲ. ಬಹಳ ಚೆನ್ನಾಗಿದೆ. ಯಾವಾತನ ಮನಸ್ಸಿನಲ್ಲಿ ನಾನು ಗೃಹಸ್ಥ, ನಾ ಮದುವೆಯಾಗಿ 10 ವರ್ಷವಾಯ್ತು, ನನಗೆ ಪತ್ನಿ ಇದ್ದಾಳೆ ಎನ್ನುವಂತ ವಿವೇಕವಿಲ್ಲವೋ ಅವನಿಗೆ ನಾನು ಇಂಥ ಮಗನ ತಂದೆ ಎನ್ನುವಂತ ಅಭಿಪ್ರಾಯ ಬರುವಾಗಿದೆ. ನಾನು 2 ಮಕ್ಕಳ ತಂದೆ, 3 ಮಕ್ಕಳ ತಂದೆ ಎನ್ನುವಂತ ಭ್ರಮೆ ಬರಬೇಕಾದ್ರೆ ಅವನ ಮನಸ್ಸಿನಲ್ಲಿ ನಾ ಗೃಹಸ್ಥನಾಗಿದ್ದೇನೆ ಎನ್ನುವಂತ ಭ್ರಮೆ ಇರಬೇಕು. ಯಾವಾತನ ಮದುವೆನೇ ಆಗಿಲ್ವೋ, ಹೆಂಡತಿನೇ ಇಲ್ವೋ, ಬ್ರಹ್ಮಚಾರಿಯಾಗಿದ್ದಾನೋ ಅವನ ಮನಸ್ಸಿನಲ್ಲಿ ನಾನು 4 ಜನ ಮಕ್ಕಳ ತಂದೆ ಎನ್ನುವಂತ ಕಲ್ಪನೆ ಬರಬಹುದಾ? ಯಾಕೆ ಬರಬಾರದು ಅಂದ್ರೆ ತಪ್ಪು, ಸಾಧ್ಯವೇ ಇಲ್ಲ. ಮದುವೆಯಾಗದೆ ಹೋದರೆ, ಪತ್ನಿ ಇಲ್ಲದೆ ಹೋದರೆ ಹೇಗೆ ಮಕ್ಕಳು ಹುಟ್ಟುತ್ತಾರೆ? ಅದೇ ರೀತಿಯಲ್ಲಿ ಯಾರಿಗೆ ಇದು ನನ್ನದು ನೋಡಿ ಚೆನ್ನಾಗಿದೆ, ನತು ತೇಷು ಅಹಂ ಮಮ ಅಭಿಮಾನ ಅಹಮಿದಂ ಮಮೇದಂ ಇತಿ ರೂಪ ಪ್ರತ್ಯಯ. ನಾನು ಶರೀರಿ, ನಾನೇ ಶರೀರ, ಇಂದ್ರಿಯ ನನ್ನದು ಅನ್ನುವಂತ ಅಭಿಮಾನವಿಲ್ಲವೋ ಅಂಥವನಿಗೆ ಪ್ರಮಾತೃತ್ವವೇ ನೋಪಪದ್ಯತೆ ಹೊಂದುವುದಿಲ್ಲ. ಇದೇನಾಗಿದೆ ಅಂದ್ರೆ ನಾನ್ ಪ್ರಮಾತ ಅಂತ ಹೇಳ್ಕೋಬೇಕಾಗಿಲ್ಲ. ಹೇಳ್ಕೊಳ್ಳದೆ ಹೋದ ಮನಸ್ಸಿನಲ್ಲಿದೆ. ಒಂದು ಉದಾಹರಣೆ, ಒಬ್ಬ ಸನ್ಯಾಸಿ ಎಲ್ಲವನ್ನೂ ಬಿಟ್ಟಿದ್ದಾನೆ. ಅವನ ಮನಸ್ಸಿನಲ್ಲಿ ನಾ ಸನ್ಯಾಸಿ ಎನ್ನುವಂತಹದ್ದು ಹಗಲು ರಾತ್ರಿ ಇದ್ಬಿಟ್ಟಿದೆ. ಸನ್ಯಾಸ ಸ್ವೀಕಾರ ಮಾಡಿ 20 ವರ್ಷ 30 ವರ್ಷವಾಗಿದೆ. ನಾನೊಬ್ಬ ಸನ್ಯಾಸಿ ಎನ್ನುವಂತ ಭಾವನೆ ಮನಸ್ಸಿಗೆ ಬರಬೇಕಾದ್ರೆ ನನ್ನ ಮದುವೆಯಾಗಿಲ್ಲ, ನನ್ನ ಮಕ್ಕಳಿಲ್ಲ, ನನ್ನ ಕೆಲಸ ವೇದಾಂತ ಚಿಂತನ ಅನ್ನುವಂತಹದ್ದು ಬರ್ಬೇಕಂದ್ರೆ ನಾ ಸನ್ಯಾಸಿ ಎನ್ನುವಂತಹ ಕಲ್ಪನೆ ಬರದೇ ಹೋದರೆ ಅವನಿಗೆ ವೈರಾಗ್ಯ ಹೇಗೆ ಬಂದಿತ್ತು? ಒಂದಕ್ಕೊಂದು ಸಂಬಂಧ. ತಾದೃಶಾಭಿಮಾನರಹಿತಸ್ಯ, ಅಂತ ಅಭ್ಯಾಸ ಯಾವಾತನಿಗೆ ಇಲ್ಲವೋ ಅವನಿಗೆ ಪ್ರಮಾತೃತ್ವಮೇವ ನೋಪಪದ್ಯತೆ. ಪ್ರಮಾತೃತ್ವಂ
ಜ್ಞಾತೃತ್ವಂ ವಿಜ್ಞಾತೃತ್ವಮೇವ ನೋಪಪದ್ಯತೆ. ತತಶ್ಚ ಆದ್ದರಿಂದಲೇ ಪ್ರಮಾಣ ಪ್ರವೃತ್ತಿಯನುಪಪತ್ತಿ. ನಾನು ಪ್ರಮಾತು ಅಂತಲೇ ಆಗದಿರುವಾಗ ಪ್ರಮಾಣ ಪ್ರವೃತ್ತಿ, ಪ್ರಮಾಣಗಳಲ್ಲಿ ಅವನಿಗೆ ಪ್ರವೃತ್ತಿಯೇ ಉಂಟಾಗುವುದಿಲ್ಲ. ಇದು ನಮ್ಮ ಮನಸ್ಸಿಗೆ ಬಂದಿದೆ. ಒಬ್ಬ ಮನುಷ್ಯ 25ನೇ ವಯಸ್ಸಿನ ಮದುವೆಯಾಯಿತು. ಈಗ ಅವನಿಗೆ 95 ವರ್ಷ ನಡೀತಾ ಇದೆ. ಮದುವೆಯಾಗಿ 70 ವರ್ಷಗಳಾಗಿವೆ. 70 ವರ್ಷಗಳಲ್ಲಿ ಒಂದು ದಿನ ಅವನು ನಾ ಮದುವೆಯಾಗಿದೆ, ನಂಗೆ 4 ಜನ ಮಕ್ಕಳಿದೆ ಹೇಳ್ಕೊತಾ ಇಲ್ಲ. ಹೇಳ್ಕೊಳ್ಳದೆ ಹೋದ್ರೂ ಕೂಡ ಅವನಿಗೆ ಗೊತ್ತು ಏನಂತ, ನಾನು ಗೃಹಸ್ಥ, ನಾ ಮದುವೆಯಾಗಿ 49 ವರ್ಷವಾಯಿತು, 50ನೇ ವರ್ಷ ನಡೀತಾ ಇದೆ. ಯಾವತ್ತೂ ಅನೌನ್ಸ್ ಮಾಡಿಲ್ಲ ಅವನು. ಅನೌನ್ಸ್ ಮಾಡದೆ ಹೋದರು ಮನಸ್ಸಿನಲ್ಲಿದೆ ಅಲ್ವೇ, ನಮ್ಮ ಹಿರಿಯ ಮಗ ಸ್ವಾಮಿ, 2ನೇ ಮಗ ಇವನು, 3ನೇ ಮಗ, 4ನೇ ಮಗ ಹೇಳ್ತಾನೆ. ನನ್ ಮಗ ಅಂತ ಹೇಳಬೇಕಾದರೆ ಗೃಹಸ್ಥನಾಗಿರ್ಲೇಬೇಕಲ್ವೇ? ಅದೇ ರೀತಿಯಲ್ಲಿ ನಾನು ಪ್ರಮಾಣಗಳನ್ನ ಬಳಸುತ್ತಿದ್ದೇನೆ. ಪ್ರಮಾಣಗಳಲ್ಲಿ ಪ್ರವೃತ್ತಿಯಾಗ್ತಾ ಇದೆ ಅಂದ್ರೆ ಆಟೋಮೆಟಿಕ್ ಆಗಿ ಅವನು ಪ್ರಮಾತು ಆಗಿರಲೇಬೇಕು. ಪ್ರಮಾತು ಅಂತ ಆಗಿರಬೇಕಾದರೆ ದೇಹಾಧ್ಯಾಸ ಇದ್ದೇ ಇರಬೇಕು. ಎಷ್ಟು ಜನ ಬರೀತಾರೆ ಗುರು. ಕಥಂ ಹೇಗೆ ಇಂದ ಪೂರ್ವ ಪಕ್ಷಿ ಸಿದ್ಧಾಂತಿಗಳು ಅಧ್ಯಾಸ ಪೂರ್ವಕವಾಗಿಯೇ ಎಲ್ಲಾ ಪ್ರಮಾಣ ವ್ಯವಹಾರಗಳು ನಡೆಯುತ್ತಿವೆ ಅಂತ ಹೇಳುತ್ತಿರುವಾಗ ಕಥಂ ಹೇಗೆ ಸ್ವಾಮಿ ವಿಮರ್ಶೆಯಿಂದ ನಹಿ ಪ್ರಮಾಣ ಪ್ರವೃತ್ತಿ ವಿನ ಕಸ್ಯಚಿತ್ ಅರ್ಥೋಪಲಬ್ಧಿರ್ಭವೇತ್. ಮುಮುಕ್ಷು ಜನಗಳಿಗೆ ವಸ್ತುತಂತ್ರಜ್ಞಾನದ ರಾಜಮಾರ್ಗವನ್ನ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿ ನೋಡಿ. ಅಧ್ಯಾಸ ಭಾಷ್ಯ ಸಂಪೂರ್ಣವಾಗಿ ವಸ್ತುತಂತ್ರಜ್ಞಾನದಿಂದ ಆವೃತವಾಗಿದೆ. ಪ್ರಾರಂಭದಿಂದ ಕೊನೆಯವರೆಗೂ ಕೂಡ ಕೇವಲ ವಿಚಾರ ಕ್ರಮ. ಇಲ್ಲಿ ಜಾತಿ, ವರ್ಣ, ಆಶ್ರಮ, ಪಂಥ, ಲಿಂಗ, ಸಂಪ್ರದಾಯ ಯಾವ ಯಾವ ಭೇದವೂ ಇಲ್ಲದೆ ಎಲ್ಲ ಮನುಷ್ಯರಿಗೂ ಕೂಡ ಆತ್ಮಜ್ಞಾನವನ್ನ ಉಪದೇಶ ಮಾಡುವ ಭಾಗ ಅಧ್ಯಾಸ ಭಾಷ್ಯ. ಯುಷ್ಮದಸ್ಮತ್ ಪ್ರತ್ಯಜ ಗೋಚರಯೋ ಪ್ರಾರಂಭ ಮಾಡಿಕೊಂಡು ಯಥಾಚಾಯಮರ್ಥ ತಥಾ ವಯಂ ಅಸ್ಯಾಂ ಶಾರೀರಿಕ ಮೀಮಾಂಸಾಯಾಂ ಪ್ರದರ್ಶಯಿಷ್ಯಾಮ ಎನ್ನುವವರೆಗೆ ವಿಚಾರ ಮಾರ್ಗ. ಯಾರು ಬರೀ ಜಪ ಮಾಡಿಕೊಂಡು ಸಂಧ್ಯಾ ವಂದನೆ ಮಾಡ್ತಾ ಪೂಜೆ ಮಾಡಿಕೊಂಡು ಎಲ್ಲಾ ದೇವಸ್ಥಾನಕ್ಕೂ ಹೋಗ್ಬರ್ತಾ ಅಷ್ಟರಿಂದಲೇ ತಮ್ಮನ್ನ ಕೃತಾರ್ಥರು ಮಾಡ್ಕೊಂಡಿರುತ್ತಾರೆ ಎಂದು ಅರ್ಥವಾದಿಲ್ಲ. ಯಾರ ಪೂಜೆ ಮಾಡಲಿ, ಸಂಧ್ಯಾವನೆ ಮಾಡಲಿ, ಕೂತ್ಕೊಂಡು ವಿಚಾರವನ್ನು ಮಾಡ್ತಾರೋ ವಿಚಾರ ಪ್ರಧಾನರಾದ ಸಾಧಕರಿಗೆ ಅದ್ಭುತವಾಗಿರುವಂತಹ ಸುಗಮ ವ್ಯಾಖ್ಯಾನ. ನಹಿ ಮೊದಲೇ ಹಾಕ್ಬಿಟ್ರು ಪ್ರಮಾಣ ಪ್ರವೃತ್ತಿ ವಿನ, ಪ್ರಮಾಣಗಳ ಪ್ರವೃತ್ತಿಯಾಗದೆ ಹೋದರೆ ಕಸ್ಯಚಿತ್ ಯಾವನೊಬ್ಬನಿಗೂ ಕೂಡ ಅರ್ಥೋಪಲಬ್ಧಿ ಪದಾರ್ಥಗಳ ಅರಿವು ನಹಿ ಭವೇದ್ ಉಂಟಾಗಲಾರದು. ಒಂದು ಉದಾಹರಣೆ, ನಾನು ಕಣ್ಣು ಮುಚ್ಚುವಂತ ಧ್ಯಾನ ಮಾಡ್ತಾ ಇದ್ದೇನೆ 4 ಗಂಟೆ. ನಾನಾ ಸಂಧ್ಯಾ ಮಾಡಿಕೊಂಡು ಸುಮಾರು ಬೆಳಿಗ್ಗೆ 7 ಗಂಟೆಯಿಂದ 11 ಗಂಟೆವರೆಗೆ ಒಂದು ತಪಸ್ಸು. ಕಣ್ಣು ಮುಚ್ಕೊಂಡಿರ್ತೇನೆ, ಕಣ್ಣನ್ನು ಬಿಡ್ತಾ ಇಲ್ಲ, ಅದನ್ನು ತಪಸ್ಸು ಮಾಡ್ತಾ ಇದ್ದೇನೆ ಅಂತ ಇಟ್ಕೊಳ್ಳಿ. ಕಣ್ಣು ಮುಚ್ಕೊಂಡಿರುವಾಗ ಅವನ ಕಣ್ಣು ಮುಂದೆ ಯಾವ ಯಾವ ಪುಸ್ತಕ ಇದೆ ಅಂತ ಗೊತ್ತಾಗತ್ತಾ? ಇಲ್ಲ. ಯಾರ್ಯಾರು ಬಂದಿದ್ರು ಗೊತ್ತಾಗತ್ತಾ? ಅವನ ಊಟ ತಟ್ಟೆಗೆ ತಿಂಡಿ ಬೆಳೆಸಿದ್ದಾರೆ, ಚಪಾತಿ, ಇಡ್ಲಿ, ದೋಸೆ, ಚಟ್ನಿ, ಪಲ್ಯ, ತುಪ್ಪ, ಗೊತ್ತಾಗತ್ತಾ? ಇಲ್ಲ. ಯಾವಾಗ ಪ್ರಮಾಣ ವ್ಯಾಪಾರವನ್ನು ಮಾಡ್ತಾನೋ ಆಗ ಮಾತ್ರ ಗೊತ್ತಾಗುತ್ತೆ. ಪ್ರಮಾಣ ವ್ಯಾಪಾರವಿಲ್ಲದೆ ಹೋದರೆ ಯಾವನಿಗೆ ಯಾವುದೇ ಅರ್ಥದ ಅರಿವಾಗುವುದಿಲ್ಲ. ನಾನು ರೂಮ್ನಲ್ಲಿ ಕೂತ್ಕೊಂಡ್ಬಿಟ್ಟು
ಬಾಗಿಲು ಹಾಕೊಂಡ್ಬಿಡಿ, ಶಬ್ದ ಬರಬಾರದು ಅಂತ. ಕಿವಿ ಕೆಲಸ ಮಾಡ್ತಾ ಇಲ್ಲ. ನಮ್ಮ ಮನೆಗೆ ಯಾರ್ಯಾರೋ ಮಹಾತ್ಮರು ಬಂದಿದ್ದಾರೆ, ಸನ್ಯಾಸಿಗಳು ಬಂದಿದ್ದಾರೆ, ಜ್ಞಾನಿಗಳು ಬಂದು ಹೋಗ್ತಾ ಇದ್ದ. ನಂಗೆ ಗೊತ್ತಾಗ್ತಾ ಮಾತಾಡ್ತಾ ಇದ್ದಾರೆ. ಅವರು ಬೇಕಾದಷ್ಟು ಮಾತಾಡಿದ್ದಾರೆ, ಉಪದೇಶವನ್ನು ಮಾಡಿದ್ದಾರೆ, ನನಗೆ ಗೊತ್ತಾಗ್ತಾ ಇಲ್ಲ. ಯಾಕೆ? ಕಿವಿ ಕೆಲಸ ಮಾಡ್ತಾ ಇಲ್ಲ. ಹೌದಾ? ಅದೇ ರೀತಿ ಮೂಗು ಮುಚ್ಕೊಂಡ್ಬಿಟ್ಟಿದ್ದೇನೆ, ವಾಸನೆ ಬರ್ತಾ ಇಲ್ಲ. ನಾಲಿಗೆ ಮುಚ್ಕೊಂಡಿದ್ದೇನೆ, ರುಚಿ ಗೊತ್ತಾಗ್ತಾ ಇಲ್ಲ. ಒಟ್ಟಿನಲ್ಲಿ ಮನುಷ್ಯನಿಗೆ ಅರ್ಥೋಪಲಬ್ಧಿಯಾಗಬೇಕಾದರೆ, ಅರ್ಥೋಪಲಬ್ಧಿ ಅಂತಂದ್ರೆ ವಿಷಯ ಜ್ಞಾನಂ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಇವುಗಳಿಗೆ ಅರ್ಥ ಅನ್ಸತ್ತು. ಇವುಗಳ ಉಪಲಬ್ಧಿ, ಅರಿವು ಉಂಟಾಗಬೇಕಾದರೆ ನಾನು ನನ್ನ ಪ್ರಮಾಣಗಳನ್ನ, ಇಂದ್ರಿಯಗಳನ್ನ ಬೆಳೆ. ಯಸ್ಯಾಹ ಸಮನಂತರಮೇವ ಪ್ರೇಪ್ಸಾವ ಜಿಹಾಸಾವ ತಸ್ಮಿನ್ನರ್ಥೇ. ಯಸ್ಯಾಹ ಸ್ತ್ರೀಲಿಂಗ. ಯಸ್ಯಾಹ ಪ್ರವೃತ್ತೇಃ ಸಮನಂತರಮೇವ, ಆ ಇಂದ್ರಿಯ ಪ್ರಮಾಣಗಳ ಪ್ರವೃತ್ತಿಯಾದ ಮೇಲೆ ಇಂದ್ರಿಯಗಳು ತಮ್ಮ ತಮ್ಮ ವಿಷಯಗಳ ಮೇಲೆ ಪ್ರವೃತ್ತವಾದ ಮೇಲೆಯೇ ನಮಗೆ ಪ್ರೇಪ್ಸ, ಅದನ್ನು ತೆಗೆದುಕೊಳ್ಳಬೇಕು. ಪ್ರಾಪ್ತುಂ ಇಚ್ಛಾ ಪ್ರೇಪ್ಸ, ಜಿಹಾಸ ಹಾತುಂ ಇಚ್ಛಾ ಜಿಹಾಸ ವಾ ತಸ್ಮಿನ್ನರ್ಥೇ. ಎಷ್ಟು ಜನ ಬರೀತಾರೆ ಸ್ವಾಮಿ? ಸಚ್ಚಿದಾನಂದೇಂದ್ರ ಸರಸ್ವತಿಯ ಸ್ವಾಮಿಗಳವರನ್ನ ನಾವು ಅಭಿನವ ಶಂಕರರು, 20ನೇ ಶತಮಾನದ ಶಂಕರರು ಅಂತ ಹೇಳುವುದರಲ್ಲಿ ಎಳ್ಳಷ್ಟು ತಪ್ಪಿಲ್ಲ, ಉತ್ಪ್ರೇಕ್ಷೆಯಲ್ಲ. ಎಷ್ಟು ಚೆನ್ನಾಗಿ ಅಧ್ಯಾಸ ಭಾಷೆಯ ಅರ್ಥವನ್ನು ತಿಳಿಸ್ತಾ ಇದ್ದಾರೆ. ನನಗೆ ಒಂದು ವಸ್ತುವಿನ ಅರಿವು ಉಂಟಾಗಬೇಕಾದರೆ ನಾನು ಆ ವಸ್ತುವಿಗೆ ಸಂಬಂಧಪಟ್ಟಂತ ಇಂದ್ರಿಯಗಳನ್ನ ವಸ್ತುವಿಗೆ ಬೆಳೆದು ಬಿಟ್ಟೆ. ಪದಾರ್ಥವನ್ನು ನೋಡಿದೆ, ಪದಾರ್ಥ ಗೊತ್ತಾಯ್ತು. ಗೊತ್ತಾದ ಮೇಲೆ ನಾನು ಅದನ್ನ ಹೊಂದಬೇಕು ಅಂತ ಇಷ್ಟಪಡ್ತೀನಿ. ನಾ ಕೂತ್ಕೊಂಡಿದ್ದೇನೆ, ಯಾರೋ ಬಂದ್ರು ಅಭಿಮಾನಿಗಳು, ನಾಲ್ಕು ಬಾಳೆಹಣ್ಣು ಕೊಟ್ರು, ನೋಡಿದೆ. ಬಾಳೆಹಣ್ಣು ಇಷ್ಟವಾದ ನನಗೆ, ನಾ ಬಾಳೆಹಣ್ಣು ತಿನ್ನೋದಿಲ್ಲ, ಉದಾಹರಣೆ ಇಷ್ಟವಾದ್ದು ಅಂತ ಇಟ್ಕೊಂಡು ಬಾಳೆಹಣ್ಣು ತಗೊಂಡೇನೆ. ಯಾರೋ ಬಾಳೆಹಣ್ಣು ಕೊಟ್ಟಿದ್ದಾರೆ, ದ್ರಾಕ್ಷಿ ಕೊಟ್ಟಿದ್ದಾರೆ, ಮೇಲೆ ಇರುವೆ ಇದೆ, ಹುಳ ಹರಿತಾ ಇದೆ. ಆ ಹುಳವನ್ನ ನಾನು ಬಿಸಾಕ್ತೇನೆ. ಒಂದು ಪ್ರೇಪ್ಸ, ಯಾರೋ ಕಾಣಿಕೆ ಇಟ್ಟಿದ್ದಾರೆ, 1000 ರೂಪಾಯಿ ಇಟ್ಟಿದ್ದಾರೆ, ಅದನ್ನ ತಗೋತೇನೆ. 1000 ರೂಪಾಯಿ ಪಕ್ಕದಲ್ಲಿ ಒಂದು ಜಿರ್ಲೆ ಇದೆ, ಅದನ್ನ ನಾನು ಬಿಸಾಕ್ತೇನೆ. ಯಸ್ಯಾಹ ಸಮನಂತರಮೇವ, ಎಷ್ಟು ಚೆನ್ನಾಗಿದೆ. ನಾನು ಪ್ರಮಾತ್ರವಾಗಿ ಪ್ರಮಾಣವಾಗಿರುವಂತಹ ಕಣ್ಣನ್ನ ಪ್ರಮೇಯವಾಗಿರುವಂತಹ ಬಾಳೆಹಣ್ಣಿನ ಮೇಲೆ, ಕಿತ್ಲೆ ಹಣ್ಣಿನ ಮೇಲೆ ಕಳಿಸ್ಕೊಡ್ತೇನೆ. ಅದನ್ನು ನೋಡಿದ ಮೇಲೆ ಕಣ್ಣು ಹೇಳುತ್ತೆ, ಇದು ಕಿತ್ಲೆ ಹಣ್ಣು, ಬಾಳೆಹಣ್ಣು, ಮೋಸಂಬೆ, ಇದು ಪಂಚೆ, ಕಾಣಿಕೆ ಅಂತ ಹೇಳುತ್ತೆ. ನಾನು ಬೇಕಾದ್ದನ್ನು ತಗೊಳ್ತೇನೆ, ಬೇಡವಾದ್ದನ್ನು ಬಿಸಾಕ್ತೇನೆ. ಯಸ್ಯಾಸ್ತವನಂತರಮೇವ, ಪ್ರಮಾಣ ಪ್ರವೃತ್ತಿಯಾದ ಮೇಲೆ ಪ್ರೇಪ್ಸ ಜಿಹಾಸ ಉಂಟಾಗುತ್ತೆ. ನಿಮಗೆ ಪ್ರಮಾಣ ಪ್ರವೃತ್ತಿಯಾಗಿದೆ ಹೋದ್ರೆ ಪ್ರೇಪ್ಸಾನು ಇಲ್ಲ, ಜಿಹಾಸನೂ ಇಲ್ಲ. ಒಂದು ಉದಾಹರಣೆ, ಒಂದು ಮಗು 6 ತಿಂಗಳು ಮಗು. ಆ ಮಗುವಿನ ಮುಂಭಾಗದಲ್ಲಿ ಬೆಳ್ಳಿ ತಟ್ಟೆಯಲ್ಲಿ, ಬೆಳ್ಳಿ ಬಟ್ಟಲಲ್ಲಿ ಒಂದು ಬಾಳೆಹಣ್ಣು, ಗೋಡಂಬಿ, ದ್ರಾಕ್ಷಿ, ಕಾಣಿಕೆ ಇದೆ. ಆ ಮಗು ತಗೋಬೇಕು ಅಂತ ಇಲ್ಲ. ಆ ಮಗುವಿನ ಪ್ರಮಾಣ ಆ ಹಣ್ಣಿನ ಮೇಲೆ ಹೋಗ್ತಾ ಇಲ್ಲ. ಯಾಕೆ? ಆ ಮಗುವಿಗೆ ಪ್ರಮಾತೃತ್ವ ಇಲ್ಲ. ಬ್ರಹ್ಮಜ್ಞಾನಿಗೂ ಕೂಡ ಅಜ್ಞಾನಿಗಳಂತೆ ಪ್ರಮಾಣಗಳಿಂದ ಪ್ರಮೇಯವನ್ನ ನೋಡ್ತಾನೆ. ಅವನಿಗೆ ಅದರಲ್ಲಿ ರಾಗದ್ವೇಷಗಳಿಲ್ಲ. ಎಲ್ಲವೂ ನಾನೇ ಬಾದಾಮಿ, ನಾನೇ ಗೋಡಂಬಿ, ನಾನೇ ಬಾಳೆಹಣ್ಣು ಬಾ ಹೀಗೆಂದು ತಿಳಿದಂತಹ ಮಹಾತ್ಮನೇ ಬ್ರಹ್ಮಜ್ಞಾನಿ. ಅವನೇ ಭಗವಾನ್ ರಮಣ ಮಹರ್ಷಿಗಳು. ರಮಣ ಮಹರ್ಷಿ ಫೋಟೋ ಇಟ್ಟಿದ್ರು. ಈಗ ಕಣ್ಣಿಂದ ಫೋಟೋ ನೋಡ್ಲಿಲ್ಲ, ಯಾರೋ ಫೋಟೋ ತಂದ್ಕೊಟ್ಟಿದ್ದಾರೆ, ನೋಡ್ಲಿಲ್ಲ.
ಅಲ್ಲಿ ಫೋಟೋ ಇದೆ, ನೋಡದೆ ಹೋದರೆ ಅದನ್ನ ಪ್ರೇಕ್ಷ ತಗೊಳ್ಬೇಕು ಅಂತ ಆಸೆ ಆಗತ್ತ. ಕಣ್ಣಿಗೆ ಪದಾರ್ಥಗಳ ಗೋಚರವಾದಾಗ ಇಷ್ಟವಾದ್ರೆ ತಗೊಳ್ತೇನೆ, ಅನಿಷ್ಟವಾದ ಬಿಸಾಕ್ತೇನೆ. ಅಲ್ಲಿ ಕಣ್ಣಿನ ಪ್ರಮಾಣ ಪ್ರವೃತ್ತಿ ಆಗ್ತಾ ಇದೆ. ಯಸ್ಯಾಹ ಸಮನಂತರಮೇವ. ಬಾ, ಅದ್ಭುತವಾಗಿದೆ. ಈ ಪ್ರಮಾಣ ಪ್ರವೃತ್ತಿಯಾದ ಮೇಲೆ ಅದನ್ನ ಪ್ರೇಪ್ಸ, ಪ್ರಾಪ್ತುಮಿಚ್ಛ, ಜಿಹಾಸ, ಹಾತುಮಿಚ್ಛಾವ ತಸ್ಮಿನ್ನರ್ಥೇ ಭವತಿ. ಅರ್ಥ ಆಯ್ತು. ತಾನಿ ಪುನಃ ಪ್ರಮಾಣಾನಿ ಸ್ವಯಂ ನ ಪ್ರವರ್ತಂತೆ. ಅಬ್ಬಾ, ತಾನಿ ಪುನಃ ಪ್ರಮಾಣಾನಿ, ತಾನಿ ತು ಪ್ರಮಾಣ, ಆ ಪ್ರಮಾಣಗಳಾದರೂ ತಾವೇ ತಾವಾಗಿ ಪ್ರವೃತ್ತವಾಗುತ್ತಿಲ್ಲ. ನೋಡಿ, ನಾನು ಮಲಿಕೊಂಡಿದ್ದೇನೆ, ನಿದ್ದೆ ಮಾಡ್ತಾ ಇದ್ದೇನೆ. ನನ್ನ ಮುಂದೆ ಚಿನ್ನದ ನಾಣ್ಯ, ಬಂಗಾರದ ಸರ, ಹಣ್ಣೆಲ್ಲ ಇಟ್ಟಿದ್ದಾರೆ. ಅದನ್ನು ತಗೊಳ್ಬೇಕು ಅಂತಲಾಗಲಿ ಬೇಡ ಅಂತಲಾಗಲಿ ನನ್ನ ಮನಸ್ಸಿಗೆ ಭಾವನೆ ಬರಲಿಲ್ಲ. ಯಾಕೆ? ಪ್ರಮಾಣ ಪ್ರವೃತ್ತಿ ಆಗಿಲ್ಲ. ನನ್ನ ಕಣ್ಣು ಮುಂದೆ ಬೇಕಾದಷ್ಟು ಪದಾರ್ಥಗಳಿದ್ದರೂ ನಾನು ಕಣ್ಣೆಂಬ ಪ್ರಮಾಣವನ್ನ ಅಲ್ಲಿಗೆ ಕಳಿಸಿ ಕೊಟ್ಟ ಕೆಲಸವಾಗುತ್ತೆ. ಕಣ್ಣು ಮುಚ್ಕೊಂಡಿದೆ, ಕಣ್ಣು ಮುಚ್ಕೊಂಡು ಹೇಳುವಾಗ ಕಣ್ಣು ಕೆಲಸ ಮಾಡಲ್ಲ. ಕ್ರಮಾತ್ಮವಿನ ಪ್ರೇರಣೆಯಿಂದಲೇ ಪ್ರಮಾಣಗಳ ಕೆಲಸವನ್ನು ಮಾಡಬೇಕು. ಪ್ರಮಾಣಗಳಿಗೆ ಸ್ವತಃ ಪ್ರವೃತ್ತಿ ಹೊಂದುವುದಿಲ್ಲ. ಇಷ್ಟಾಯ ಪ್ರಮಾಣಗಳು ಪ್ರಮಾತ್ಮವಿನ ಅಧೀನ. ಪ್ರಮಾತ್ಮ ಒಂದಾಗಬೇಕಾದರೆ ಅಲ್ಲಿ ಅಧ್ಯಾಸ ಉಂಟು. ಆತ್ಮನಲ್ಲಿ ದೇಹಾಧ್ಯಾಸ ಉಂಟಾದಾಗ ಪ್ರಮಾತೃತ್ವ ಬರುತ್ತೆ. ಪ್ರಮಾತೃತ್ವ ಬಂದ ಮೇಲೆ ಪ್ರಮಾಣಗಳನ್ನ ಆಕ್ಟಿವೇಟ್ ಮಾಡ್ತಾನೆ. ಎಷ್ಟು ಜನ ಬರೀತಾರೆ. ತಾನಿ ಪುನಃ ಪ್ರಮಾಣಾನಿ, ಕಣ್ಣು, ಕಿವಿ, ಮೂಗು, ನಾಲಿಗೆ ಮುಂತಾಗಿರುವ ಜ್ಞಾನೇಂದ್ರಿಯಗಳು ಸ್ವಯಂ ತಾವು ತಾವಾಗಿಯೇ ನ ಪ್ರವರ್ತಂತೆ, ಪ್ರವರ್ತವಾಗುವುದಿಲ್ಲ. ದೇವರ ಮನೆಯಲ್ಲಿ ಒಂದು ಆಪಲ್ ಇದೆ, ನಾನು ಕಣ್ಣಿ ಬಿದ್ದಿಲ್ಲ, ನಾನು ತಗೋತೇನೆ. ಕಣ್ಣಿ ಬಿತ್ತ ನೈವೇದ್ಯ ಮಾಡುವಾಗ ಆಪಲ್ ತಗೋತೇನೆ. ಕಾಶ್ಮೀರ ಫಲಂ ನಿವೇದಯಾಮಿ ಹೇಳ್ತೇನೆ. ಅಲ್ಲಿ ಹಣ್ಣಿದೆ, ನನಗೆ ಗೊತ್ತಾಗಿಲ್ಲ, ಕೇಳ್ತೀನಿ, ಒಂದ್ ಹಣ್ಣು ತಂದ್ಕೊಡಮ್ಮ, ನೈವೇದ್ಯ ಮಾಡ್ಬೇಕು. ಅಲ್ಲೇ ಇದೆಯಲ್ಲ ಅಂತಾಳೆ. ಕಣ್ ಬಿಟ್ಟು ನೋಡಿದಾಗ ಕಾಣ್ತದೆ. ಒಟ್ಟಿನಲ್ಲಿ ಕಣ್ಣಿಗೆ ಸ್ವತಂತ್ರವಾಗಿ ಪ್ರವೃತ್ತಿ ಇಲ್ಲ, ಮನಸ್ಸಿಗೆ ಸ್ವತಂತ್ರವಾಗಿ ಪ್ರವೃತ್ತಿ ಇಲ್ಲ. ಎಷ್ಟು ಒಳ್ಳೆ ಸೈಕಾಲಜಿ. ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ವೇದಾಂತದ ಒಳ್ಳೆ ಸೈಕಾಲಜಿಸ್ಟ್. ಕಿಂತು ತಾವೇ ಸ್ವತಂತ್ರವಾಗಿ ಪ್ರವೃತ್ತವಾಗುವ ಮತ್ತೇನೆಂದರೆ ಸ್ವಪ್ರವರ್ತಕಂ ಅನ್ಯಂ ಅಪೇಕ್ಷಂತೆ ಪ್ರಮಾಣಾನಿ. ಆ ಪ್ರಮಾಣಗಳು ತನಗಿಂತ ಭಿನ್ನವಾಗಿರುವ ಒಬ್ಬ ಪ್ರವರ್ತಕನನ್ನ, ಗೋಡಿ ಅವನನ್ನ ಅಪೇಕ್ಷಂತೆ ಅಪೇಕ್ಷಿಸುತ್ತೆ. ಎಷ್ಟು ಬೇಕಾದ್ರೂ ಉದಾಹರಣೆ ಕೊಡ್ಬೋದು. ನಾನು ಎಲೆ ಮೇಲೆ ಒಳ್ಳೊಳ್ಳೆ ತಿಂಡಿ ಮಾಡಿ ಬಡಿಸಿದ್ದೇನೆ. ಬಜ್ಜಿ ಇದೆ, ಪಾಯಸ, ಚಿತ್ರಾನ್ನ, ಹೋಳಿಗೆ, ಜಾಮೂನ್. ಯಾವ್ದಕ್ಕೆ ಸಕ್ಕರೆ ಹಾಕಿದೆ ಹಾಕಿಲ್ಲ ಅಂತ ಹೇಳ್ಬೇಕಾದ್ರೆ ನಾಲ್ಗೆ ಬೇಕು. ಅವತ್ತು ಏಕಾಸ್ತಿ ನಾವು ಊಟ ಮಾಡ್ತಾ ಇಲ್ಲ, ಎಲೆ ಮೇಲೆ ಬೇಕಾದ ಪದಾರ್ಥ ಬಡಿಸಿದ್ದಾರೆ. ಅದು ಹೇಗಿದೆ ಅಂತ ಗೊತ್ತಾಗುತ್ತಾ ನಂಗೆ? ಆ ಇಡ್ಲಿಯನ್ನ ತೆಗೆದುಕೊಂಡು ನಾಲ್ಗೆ ಮೇಲೆ ಹಾಕೊಂಡಾಗ ಉಪ್ಪು ಜಾಸ್ತಿ ಕಮ್ಮಿ ಅಂತ ಗೊತ್ತಾಗುತ್ತೆ. ಪಾಯಸ ಮಾಡಿದ್ದಾರೆ, ಆ ಪಾಯಸಕ್ಕೆ ಸಕ್ಕರೆ ಹಾಕಿದ್ದಾರೋ ಉಪ್ಪು ಹಾಕಿದ್ದಾರೋ ಗೊತ್ತಾಗಿಲ್ಲ. ರುಚಿಯನ್ನ ನೋಡುವಂತಹ ಕೆಲಸ ನಾಲ್ಗೆ ಬಿಟ್ಟಿದೆ. ನಾನು ನಾಲ್ಗೆಯನ್ನ ಕಳಿಸಿ ಕೊಡದೆ ಹೋದರೆ ಯಾವ ರುಚಿ ಗೊತ್ತಾಗಲ್ಲ. ದೋಸೆ ಮಾಡಿ ಹಾಕಿದ್ದಾರೆ, ಬಿಸಿಯಾಗಿದೆಯಾ ಅಂತ ಕೇಳ್ತಾರೆ. ದೋಸೆ ಬಿಸಿಯಾಗಿದೆ ಅಂತ ಹೇಳ್ಬೇಕಾದ್ರೆ ಸ್ಪರ್ಶೇಂದ್ರಿಯ ಕೈ ನೀನು ಮುಟ್ಟಬೇಕು. ಬಹಳ ಬಿಸಿಯಾಗಿದೆ ಇದ್ದೀನಿ, ಸ್ವಲ್ಪ ತಿಂತೇನೆ.
ಬಿಸಿಯಾಗಿದೆಯಾ ತಣ್ಣಗಿದೆಯಾ ಅಂದ್ರೆ ಸ್ಪರ್ಶೇಂದ್ರಿಯದ ಕೆಲಸ. ಆ ಇಂದ್ರಿಯಗಳಿಗೆ ಸ್ವತಂತ್ರವಾಗಿ ತಾವಾಗಿ ವಿಷಯದ ಮೇಲೆ ಹರಿಬೀಳುವ ಸಾಮರ್ಥ್ಯವಿಲ್ಲ. ಅವುಗಳು ಸ್ವಪ್ರವರ್ತಕಂ, ಸ್ವಂ ತನ್ನನ್ನ, ಪ್ರವರ್ತಕಂ ಪ್ರವೃತ್ತಿ ಮಾಡುವಂತ, ಅನ್ಯಂ ಬೇರೊಬ್ಬನನ್ನ ಅಪೇಕ್ಷಂತೆ ಅಪೇಕ್ಷಿಸುತ್ತವೆ. ನೋಡಿ, ಪ್ರಮಾತೃತ್ವ, ಪ್ರಮಾಣಗಳು, ಪ್ರವೃತ್ತಿ, ಆಮೇಲೆ ವಿಷಯ. ಇಷ್ಟು ಅರ್ಥ ನಮಗೆ ಗೊತ್ತೇ ಇಲ್ಲ. ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಎಲ್ಲ ಮಾನವರ ಜಾತಕವನ್ನ ಹಿಂಡ್ಕೊಡ್ತಾ ಇದ್ದ. ಸ್ವಪ್ರವರ್ತಕಂ, ತನಗೊಬ್ಬ ಪ್ರವರ್ತಕನಾಗಿರುವ, ಪ್ರವರ್ತಯತಿ ಇತಿ ಪ್ರವರ್ತಗೋಡರ್, ಪ್ರವರ್ತಕ ಪ್ರವೃತ್ತಿ ಮಾಡುವಂತ ಮತ್ತೊಬ್ಬನನ್ನ ಅಪೇಕ್ಷಂತೆ ಅಪೇಕ್ಷಿಸುತ್ತವೆ. ಯಾರು? ಇಂದ್ರಿಯಗಳು. ಯಹ ಪ್ರಮಾತ ಇತ್ಯುಚ್ಯತಿ, ಅವನನ್ನೇ ನಾವು ಪ್ರಮಾತ ಎಂದು ಕರೆಯುತ್ತೇವೆ. ಯಹ ಅವನೇ ಪ್ರಮಾತ ಎಂದು ಕರೆಯಲ್ಪಡುತ್ತಾನೆ. ಹಂಚಿ ಹಾಕ್ಬಿಟ್ಟು ಗುರುಗಳು, ಒಂದು ಸಾಕ್ಷ್ಯ ಸ್ವರೂಪ, ಅದರಲ್ಲಿ ಯಾವ ಪ್ರಮಾತತ್ವ ಪ್ರಮಾಣತ್ವ ಪ್ರಮೇಯತ್ವ ವ್ಯವಹಾರಗಳಿಲ್ಲ. ಅನಷ್ಟನ್ನನ್ಯೋ ಅಭಿಜಾಗ ಶೀತಿ, ಸುಮ್ಮನೆ ನೋಡ್ತಾ ಇದ್ದಾನೆ. ಅವನನ್ನ ತಾನು ಎಂದರ್ಥ ಮಾಡಿಕೊಳ್ಳದೆ ನಾನು ಶರೀರ ಅಂತ ಮಾಡಿಕೊಂಡ. ಅಲ್ಲಿಂದ ಪ್ರಾರಂಭವಾಯಿತು ರೋಗ. ನಾನು ಶರೀರ ಎಂದು ಯಾವಾತ ಮಾಡಿಕೊಳ್ಳುತ್ತಾನೆಯೋ ಅಲ್ಲಿ ಅಜ್ಜಾತ ಉಂಟು. ನಾನು ಪ್ರಮಾತ, ಸರಿ, ಪ್ರಮಾಣಗಳು ನನ್ನವು. ನಾನು ಪ್ರಮಾಣಗಳನ್ನ ಬಳಸಿ ಪ್ರಮೇಯಗಳನ್ನ ಅರಿತು ಅದರ ಜ್ಞಾನವನ್ನು ಮಾಡಿಕೊಂಡು ಬೇಕಾದ್ರೆ ತಗೋತೇನೆ, ಬೇಡ ಬಿಸಾಕಿ. ಬಾಳೆಹಣ್ಣು ಕೊಟ್ರು, ತಗೊಂಡೆ, ತಿಂದೆ, ಅದು ವಾಸನೆ ಬಂದ್ಬಿಟ್ಟಿದೆ, ಚೆಚ್ಚೋಗಿದೆ, ಬಾಳೆಹಣ್ಣು ಕೊಳಸೋಗಿದೆ, ಬಿಸಾಕ್ಬಿಡ್ತೇನೆ. ಬಾಳೆಹಣ್ಣು ಕೊಳಸೋಗಿದೆ ಅಂತ ಹೇಳೋರು ಯಾರು? ನಾಲಿಗೆ. ಚೆನ್ನಾಗಿದೆ ಅಂತ ಹೇಳೋರು ಯಾರು? ನಾಲಿಗೆ. ನಾಲಿಗೆ ತಾನೇ ತಾನಾಗಿ ಪ್ರವೃತ್ತವಾಗಿಲ್ಲ. ನಾನು ಆ ಬಾಳೆಹಣ್ಣನ್ನ ಕೈನಿಂದ ತೆಗೆದುಕೊಂಡು ಸಿಪ್ಪೆಯನ್ನು ಸುರಿದು ಬಾಯಿ ಹಾಕೋಬೇಕಲ್ವೇ? ಇಷ್ಟು ಕೂಡ ಅಧ್ಯಾಸದಿಂದ ನಡೆಯುತ್ತಿರುವ ವ್ಯವಹಾರ. ಏನು ಆಶ್ಚರ್ಯ ಇದು! ಬ್ರಹ್ಮಜ್ಞಾನಿಗೆ ಯಾವ ಅಧ್ಯಾಸವಿಲ್ಲ. ತತ್ವವಿತ್ತು ಮಹಾಬಾಹೋ. ಆಮೇಲೆ ಗುಣಕರ್ಮ ವಿಭಾಗಯೋ ಗುಣ ಗುಣೇಶು ವರ್ತಂತೆ ಇತಿ ಮತ್ವಾನ ಸಜ್ಜತೆ. ಏನ್ ಸ್ವಾಮಿ ಇದು? ಅಬ್ಬ ಬ್ರಹ್ಮಜ್ಞಾನಿಯ ವ್ಯವಹಾರವಿದೆ. ಪಶ್ಯನ್ ಶೃಣ್ವನ್ ಪೃಷನ್ ಎಲ್ಲಾ ವ್ಯವಹಾರವನ್ನು ಮಾಡ್ತಾ ಇದ್ದಾನೆ, ಯಾವುದನ್ನು ಮಾಡ್ತಾ ಇಲ್ಲ. ಒಂದು ನಾಟಕದಲ್ಲಿ ಒಬ್ಬ ನಟ ಎಲ್ಲಾ ವ್ಯವಹಾರವನ್ನು ಮಾಡ್ತಾನೆ. ಏನಂದ್ರು ಮಾಡಿ, ಪುಣ್ಯವೂ ಇಲ್ಲ ಪಾಪವೂ ಇಲ್ಲ. ಹೌದಾ? ಒಬ್ಬ ನಟ ಇದ್ದಾನೆ, ತುಂಬಾ ಜಿಪುಣ, ಮೈದಲ್ಲಿ ಫೆಲೋ, ನಿಗ್ಗಲ್ಲಿ ಫೆಲೋ. ಅವನು ಸಿನಿಮಾದ ಪಾತ್ರ ಹಾಕೊಂಡ್ ಬಂದಿದ್ದಾನೆ. ದಾನಶೂರ ಕನ್ನಡ ಪಾತ್ರ. ಬಂದಂತ ಅತಿಥಿಗಳಿಗೆಲ್ಲ ಬೇಕಾದ ದಾನ ಮಾಡ್ತಾ ಇದ್ದ. ದಾನಶೂರ ನಾಟಕದಲ್ಲಿ ಒಂದು ದಿವಸಕ್ಕೆ ಅವನು 100 ಕೋಟಿ ದಾನ ಮಾಡಿದ್ದಾನೆ. ಪುಣ್ಯ ಬಂತ? ಇಲ್ಲ. ಯಾಕೆ? ದಾನ ಮಾಡಿಯೇ ಇಲ್ಲ. ಏನ್ ಸ್ವಾಮಿ, ನೀವು ಸಿನಿಮಾದ ನೋಡಿದ ಎಷ್ಟು ದಾನ ಮಾಡಿದ್ರಿ ಅಂದ್ರೆ 1 ಪೈಸೆ ಕೊಡಲಿಲ್ಲ. ಜಿಪುಣನಾಗಿರುವ ಮನುಷ್ಯ ಸಿನಿಮಾದಲ್ಲಿ ಕೋಟಿಗಟ್ಟಲೆ ದಾನ ಮಾಡಿದರೂ ಪುಣ್ಯ ಇಲ್ಲ. ಇದು ಹಬ್ಬ ಸಾತ್ವಿಕನಾದ ಬ್ರಾಹ್ಮಣ. ಒಂದಿನವೂ ಸುಳ್ಳು ಹೇಳಿಲ್ಲ, ಕಳ್ಳತನ ಮಾಡಿಲ್ಲ, ಅನ್ಯಾಯ ಮಾಡಿಲ್ಲ. ಪರಮ ಸಾತ್ವಿಕನಾಗಿರುವಂತ ಒಬ್ಬ ಋಷಿತ ಬ್ರಾಹ್ಮಣ. ಅವನಿಗೆ ಆಚಾರ ಆಕ್ಟರ್ ಆಗಿದ್ದಾನೆ. ಸಿನಿಮಾದ ಸೇರ್ಕೊಂಡ, ನಾಟಕದ ಸೇರ್ಕೊಂಡು ರಾವಣನ ಸಾಯಿಸ್ತ. ಅಬ್ಬಾ ಪಾಪ ಬಂತ ಅವನಿಗೆ? ಇಲ್ಲ. ಯಾಕೆ? ಮಾಡೇ ಇಲ್ಲ. ಜ್ಞಾನಿಯ ಎಲ್ಲ ವ್ಯವಹಾರಗಳು ಕೂಡ ಆಭಾಸ ಮಾತ್ರ. ಅದು ಜ್ಞಾನಿಗೆ ಅರ್ಥವಾಗಬೇಕು. ಒಬ್ಬ ಜ್ಞಾನಿ ವ್ಯವಹಾರ ಮತ್ತೊಬ್ಬ ಜ್ಞಾನಿಗೆ ಅರ್ಥವಾಗಬೇಕು ಹೊರತು
ಸಾಮಾನ್ಯ ಜನಗಳಿಗೆ ಏನ್ ಅರ್ಥವಾದೀತು? ಒಬ್ಬ ಪ್ರಧಾನಮಂತ್ರಿಯ ಸ್ಥಾನಮಾನ ಮತ್ತೊಂದು ರಾಷ್ಟ್ರದ ಪ್ರಧಾನ ಮಂತ್ರಿಗೆ ಅರ್ಥವಾಗುವುದೇ ಹೊರತು ನಮ್ಮಂತ ಗೊಡ್ಡು ವೇದಾಂತಿಗಳಿಗೆ ಏನ್ ಅರ್ಥವಾಗುತ್ತೆ? ಅವನಿಗೆ ಹೆಸರು ಪ್ರಮಾತ ಎಂದು. ತತ್ರ ಪ್ರಮಾತತ್ವಮೇವ ತಾವತ್ ದೇಹೇಂದ್ರಿಯಾದಿಶೋ ಮುಕ್ತಾಭಿಮಾನ ಶೂನ್ಯಸ್ಯ ನ ಉಪಪದ್ಯತೆ. ಎಷ್ಟು ಚೆನ್ನಾಗಿ ಬರೀತಾ ಇದ್ದಾರೆ. ಇಂಥ ಗುರುಗಳನ್ನ ನೋಡ್ಬೇಕು ಅನ್ಸುತ್ತೆ. ಇಂಥ ಗುರುಗಳ ಪಾದ ಪದ್ಮಗಳಿಗೆ ನಮಸ್ಕಾರ ಮಾಡೋಣ. ಇಂಥ ಗುರುಗಳಿಗೆ ನಮಸ್ಕಾರ ಮಾಡೋಣ. ಇಂಥ ಗುರುಗಳ ದರ್ಶನವನ್ನ ಮಾಡುತ್ತಾ ಅವರಿಂದ ಜ್ಞಾನ ಪ್ರಸಾದವನ್ನ ಸ್ವೀಕಾರ ಮಾಡೋಣ ಅನ್ಸುತ್ತೆ ನನಗೆ. 16 ವರ್ಷಗಳ ಕಾಲ ಪ್ರತಿ ದಿವಸ 24 ಗಂಟೆ ಗುರುಗಳ ದರ್ಶನ, ಗುರುಗಳ ಸ್ಪರ್ಶನ, ಗುರುಗಳಿಗೆ ನಮಸ್ಕಾರ, ಭಿಕ್ಷೆ ತರುವಂತಹದ್ದು ಏನು ವೈಭವ, ಮಜಾ ಮಜಾ ಮಜಾ. 16 ವರ್ಷ 24x7 ಅಂಥ ಗುರುಗಳನ್ನ ಪಡೆದಂಥ ನಾವೇ ಧನ್ಯರು. ಓದ್ತಾ ಇದ್ರೆ ಪುನಃ ಗುರು ನೋಡ್ಬೇಕು ಅನ್ಸುತ್ತಾಗೆ. ಎಲ್ಲ ಪಾಠ ಮಾಡಿದ್ದಾರೆ. ಆ ವಾಕ್ಯ ಪುಂಜ ಅಷ್ಟು ಸುಂದರವಾಗಿದೆ. ತತ್ರ ಈಗ ಪ್ರಮಾತತ್ವಮೇವ ತಾವತ್. ನಾವೆಲ್ಲಿವರೆಗೆ ಬಂದಿದ್ದೇವೆ? ಈಗ ಪ್ರಮೇಯ ಪ್ರವೃತ್ತಿವರೆಗೂ ಬಂದಿದ್ದೇವೆ. ಹಿಂದಕ್ಕೆ ಹೋಗಿ ಪ್ರಮೇಯ ಪ್ರವೃತ್ತಿಯಾಗಿ ಬೇಕಾದರೆ ಪ್ರಮಾಣಗಳಿರಬೇಕು. ಆ ಪ್ರಮಾಣಗಳು ಪ್ರಮೇಯದ ಮೇಲೆ ಪ್ರವೃತ್ತವಾಗಬೇಕಾದ್ರೆ ಪ್ರಮಾಣಕ್ಕಿಂತ ಭಿನ್ನನಾಗಿರುವ ಒಬ್ಬ ಪ್ರಮಾತವಿರ್ಬೇಕು. ಆ ಪ್ರಮಾತವಿನ ಗುಣಕ್ಷೇತ್ರ ಪ್ರಮಾತೃತ್ವ. ಪ್ರಮಿನೋತೀತಿ ಪ್ರಮಾತ ತಸ್ಯ ಪ್ರಮಾತುಃ ಭಾವಃ ಪ್ರಮಾತೃತ್ವಂ. ಪ್ರಮಾತೃತ್ವಮೇವ ತಾವತ್. ಮೊಟ್ಟ ಮೊದಲಿಗೆ ಆ ಪ್ರಮಾತೃತ್ವ ಎನ್ನುವಂತ ದಿವ್ಯಾನಿಲ್ಲ. ಪ್ರಮಾತೃತ್ವ ಉಂಟಾಗಬೇಕಾದರೆ ದೇಹ ಇಂದ್ರಿಯ ಆದಿಷು ಮುಕ್ತ ಅಭಿಮಾನ ಶೂನ್ಯಸ್ಯ ನೋಪಪದ್ಯತೆ. ಯಾವಾತನಿಗೆ ದೇಹದಲ್ಲಿ ನಾನು ಎನ್ನುವ ಅಧ್ಯಾಸವಿಲ್ಲವೋ, ಯಾವಾತನಿಗೆ ಇಂದ್ರಿಯಗಳಲ್ಲಿ ನನ್ನವು ಎನ್ನುವಂತಹ ಭ್ರಮೆ ಇಲ್ಲವೋ ಅಂಥವನಿಗೆ ಪ್ರಮಾತೃತ್ವವೇ ಹೊಂದುವುದಿಲ್ಲ. ಒಬ್ಬ ರಾಷ್ಟ್ರಪತಿ ಅಥವಾ ಪ್ರಧಾನಮಂತ್ರಿ ಅಂತ ಆಗ್ಬೇಕಾದ್ರೆ ಅವರ ಮನಸ್ಸಿನಲ್ಲಿ ನಾನು ರಾಷ್ಟ್ರಪತಿ ಪ್ರಧಾನಮಂತ್ರಿ ಎನ್ನುವ ಒಂದು ಭಾವನೆ ಇರಬೇಕು. ಭಾವನೆಗೆ ಇಲ್ಲದೆ ಹೋದರೆ ಹೇಗೆ ರಾಷ್ಟ್ರವನ್ನು ಕಾಪಾಡ್ತಾರೆ ಅವರು? ನೋಡುವುದಕ್ಕೆ ನಮ್ಮಂತನೇ ಒಬ್ಬ ಮನುಷ್ಯರು ಏನು ಪ್ರಧಾನಮಂತ್ರಿ ರಾಷ್ಟ್ರಪತಿ ಅಂತ ಆದ ಮಾತ್ರಕ್ಕೆ ಅವರಿಗೆ 2 ಕೋಟಿ ಇಲ್ಲ. ಅದರ ಮನಸ್ಸಿನಲ್ಲಿ 25 ಗಂಟೆಗಳ ಕಾಲ ಸಹಜವಾಗಿದ್ಬಿಡಿ ನಾನು ಪ್ರಧಾನಮಂತ್ರಿ. ಅದೇ ರೀತಿಯಲ್ಲಿ ಅಜ್ಞಾನಿಗಳಿಗೆ ಸಹಜವಾಗಿ ನಾನು ಪ್ರಮಾತ, ನಾನು ಪ್ರಮಾತ ಅಂತ ಹೇಳ್ಕೋಬೇಕಾಗಿಲ್ಲ. ಮನಸ್ಸಿನಲ್ಲಿ ಒಂದು ಉದಾಹರಣೆ ಕೊಡ್ತದೆ. ಇಬ್ಬರು ಸನ್ಯಾಸಿಗಳು, ಇಬ್ಬರು ಗೃಹಸ್ಥರು, 4 ಜನ ಒಬ್ಬ ಭಕ್ತರ ಮನೆಗೆ ಹೋಗಿದ್ದಾನೆ. ಆ ಭಕ್ತ ಪರಮ ಭಕ್ತ, ಉದಾರಿ, ಸದಾಚಾರ ಸಂಪನ್ನ. ಅವನ ಮನೆಗೆ ಇಬ್ಬರು ಸನ್ಯಾಸಿಗಳು, ಇಬ್ಬರು ಗೃಹಸ್ಥರು, 4 ಜನ ಹೋಗಿದ್ದಾರೆ. ಆ ಗೃಹಸ್ಥ 4 ಜನಗಳಿಗೆ ನಕಲ್ಮಣಾನ ಪ್ರಿಯ ಅಂತ ಹೇಳ್ಕೊಂಡು ಫಲವನ್ನು ಕೊಟ್ಟ. ಆ 4 ಜನ ಕರೆದು ಬಿಟ್ಟು ಭಿಕ್ಷೆ ಹಾಕ್ತಾ ಇದ್ದಾನೆ. ಈ 4 ಜನಗಳಲ್ಲಿ ಇಬ್ಬರು ಮಾತ್ರ ಸನ್ಯಾಸಿಗಳು, ಇಬ್ಬರು ಗೃಹಸ್ಥರು. ಈ ಗೃಹಸ್ಥ ಇರ್ತಾರೆ, ಸ್ವಾಮಿ ನಮ್ಗೆ ಯಾಕಪ್ಪ ನಮಸ್ಕಾರ ಮಾಡ್ತಾ ಇದ್ದೀರ, ಅವರಿಗೆ ಮಾಡಿ. ಅವರು ಸನ್ಯಾಸಿಗಳು, ನಾವು ಗೃಹಸ್ಥರು. ನೋಡಿ, ಅವರು ಬಾಯಿನ ಗೃಹಸ್ಥ ಅಂತ ಹೇಳದೆ ಹೋದರು, ಮನಸ್ಸಿನಲ್ಲಿ ಯಾವ ಬಟ್ಟೆ ಹಾಕೊಳ್ಳಿ ಅವನು ಹೇಗೆ ಬೇಕಾದ್ರೆ ಕೆಂಪು ಬಟ್ಟೆಯನ್ನೇ ಹಾಕಿಕೊಂಡರು. ಅವರ ಮನಸ್ಸಿನಲ್ಲಿ ಏನಿದೆ? ನಾನು ಗೃಹಸ್ಥ. ಈ ಸನ್ಯಾಸಿ ಬಿಳಿ ಬಟ್ಟೆಯನ್ನೇ ಹಾಕೊಳ್ಳಿ, ಅವ್ರ ಮನಸ್ಸಿನಲ್ಲಿ ಏನಿದೆ? ನಾನು ಸನ್ಯಾಸಿ. ಹೌದಾ?
ಇದಕ್ಕೆ ಅಧ್ಯಾಸ ಅಂತ. ಪ್ರಮಾತೃತ್ವವಿಲ್ಲದೆ ಹೋದರೆ ಅವನಿಗೆ ಪ್ರಮಾಣ ವ್ಯಾಪಾರವೇ ಇಲ್ಲ. ಇದೆಲ್ಲವೂ ಅಧ್ಯಾಸದ ಕಾರ್ಯವಲ್ಲವೇ ತೋರಿಸ್ತಾ ಇದ್ದಾನೆ. ಪೂರ್ವ ಪಕ್ಷಿ ಗೊತ್ತೇ ಇಲ್ಲ. ಸ್ವಾಮಿ ಯಾರಿಗೂ ಅಧ್ಯಾಸವಿಲ್ಲ ಅಂದ್ಬಿಟ್ಟ. ಯಾಕೆ? ಯಾರೂ ಕೂಡ ಅಧ್ಯಾಸವಿದೆ ಅಂತ ಹೇಳ್ತಾ ಇಲ್ಲ. 1,000 ಜನ ತಿರುಪತಿ ಹೋಗಿದ್ದಾರೆ. ಬೆಟ್ಟ ಹತ್ಕೊಂಡು ಮೇಲಕ್ಕೆ ಹೋದ್ರು. ವೆಂಕಟೇಶ್ವರ ದರ್ಶನ ಮಾಡಿದ್ರು. ವೆಂಕಟೇಶ್ವರ ಕಾಪಾಡಪ್ಪ ಅಂದ್ರು. ಅವರೆಲ್ಲರೂ ಗೃಹಸ್ಥರು, ಭಗವದ್ ಭಕ್ತರು. ಒಂದು ದಿನವಾದ್ರು ಅವರು ನಾವು ಗೃಹಸ್ಥರು, ನಾವು ವೆಂಕಟೇಶ್ವರ ಭಕ್ತರು ಅಂತ ಹೇಳಿಕೊಂಡಿದ್ದೆ. ಹೇಳ್ಕೊಳ್ಳದೆ ಹೋದರೂ ಕೂಡ ಅವರ ರಕ್ತದ ಕಣಕಣಗಳಲ್ಲಿದೆ ನಾವು ಗೃಹಸ್ಥರು, ನಾವು ಆರ್ತರು, ವೆಂಕಟೇಶ್ವರ ನಮ್ಮ ದೇವರು ಕಾಪಾಡ್ತಾನೆ. ಇಲ್ಲಿ ಬಾಯಲ್ಲಿ ಹೇಳಬೇಕು ಅಂತೇಳಿ, ಬಾಯಲ್ಲಿ ಹೇಳದೆ ಹೋದರೂ ಕೂಡ ಅವರ ರಕ್ತದ ಕಣಕಣಗಳಲ್ಲಿ ಅಧ್ಯಾಸ ಉಂಟು. 1000 ಉದಾಹರಣೆ ಕೊಡುವ. ಒಬ್ಬ ವ್ಯಾಪಾರಿ, ಅವನು 70 ವರ್ಷ ವಯಸ್ಸು, ಇವಾಗ 50 ವರ್ಷ ವ್ಯಾಪಾರ ಮಾಡಿದ. ಒಂದು ಜನ್ಮ ಆದ್ರೂ ಅವನ ಹೆಂಡತಿ ಹತ್ರ ನಾನು ಮರ್ಚೆಂಟ್ ಅಂತ ಹೇಳ್ಕೊಂಡಿದ್ದ. ಸ್ನೇಹಿತರ ಹತ್ರ ನಾನು ವ್ಯಾಪಾರಿ ಅಂತ ಹೇಳ್ಕೊತಾ ಇಲ್ಲ. ನಾನು ವ್ಯಾಪಾರಿ ಅಂತ ಹೇಳಿಕೊಳ್ಳದೆ ಹೋದರು ಅವರ ಮನಸ್ಸಿನಲ್ಲಿ ಏನಿದೆ? ಐ ಆಮ್ ಎ ಮರ್ಚೆಂಟ್. ಹೌದಾ? ಐ ಆಮ್ ಎ ಬಿಸಿನೆಸ್ ಮನ್. ಅದೇ ರೀತಿಯಲ್ಲಿ ಬ್ರಹ್ಮಜ್ಞಾನಿಗೆ ಅಹಂ ಬ್ರಹ್ಮಾಸ್ಮಿ, ಬ್ರಹ್ಮೈವಾಹಮಸ್ಮಿ ಸಹಜವಾಗಿದೆ. ಅಜ್ಞಾನಿಗಳಿಗೆ ಅಹಂ ಸುಬ್ರಾಜ ಶರ್ಮಾ, ಅಹಂ ನಾಗರಾಜ ಶರ್ಮಾ, ಅಹಂ ಕೃಷ್ಣಮೂರ್ತಿ, ಅಹಂ ಸುರೇಶ ಶರ್ಮಾ ಇದೆ. ಬಾಯಲ್ಲಿ ಹೇಳಿದೆ ಹೋದ್ರು ಅಧ್ಯಾಸವಿದೆ. ಕಥಂ ಹೇಗೆ? ತದೇ ತದೆ ಪ್ರದರ್ಶಯಿತು ಆರಭತೆ ಭಗವಾನ್ ಭಾಷ್ಯಕಾರ ಭಗವಾನ್ ಶಂಕರ. ಕಥಂ ಹೇಗೆ? ಅಧ್ಯಾಸದಿಂದಲೇ ವ್ಯವಹಾರವಾಗಬೇಕಾ? ಹೌದು. ನಾವು ಊಟ ಮಾಡುವುದು ಅಧ್ಯಾಸದಿಂದ, ಅಬ್ಬ ಪಾತ್ರೆ ತೊಳೆಯುವುದು ಅಧ್ಯಾಸದಿಂದ, ಅಬ್ಬ ಸಂಪಾದನೆ ಮಾಡುವುದು ಅಧ್ಯಾಸದಿಂದ, ಖರ್ಚು ಮಾಡುವುದು ಅಧ್ಯಾಸದಿಂದ, ಒಳ್ಳೆ ಬಟ್ಟೆಯನ್ನ ಹಾಕಿಕೊಳ್ಳುವುದು ಅಧ್ಯಾಸದಿಂದ, ಹಳೆ ಬಟ್ಟೆಯನ್ನ ಬಿಸಾಕುವುದು ಅಧ್ಯಾಸದಿಂದ. ಅಧ್ಯಾಸಂ ಪುರಸ್ಕೃತ್ಯೈವ ಸರ್ವೇಷಾಂ ಮಾನವಾನಾಂ ಸರ್ವಾಣಿ ಪ್ರಮಾಣಾನಿ ಪ್ರವರ್ತಂತೆ ಸರ್ವೇ ಚ ವ್ಯವಹಾರಾಃ ಅಧ್ಯಾಸಂ ಪುರಸ್ಕೃತ್ಯೈವ ಪ್ರವರ್ತಂತೆ. ಅಬ್ಬಾ, ಇದು ಬಹಳ ಸೂಕ್ಷ್ಮ ವಿಚಾರ. ಒಂದು ಉದಾಹರಣೆ ಮತ್ತ ಕೊಡ್ತಾ ಇರ್ತೀನಿ, ಇವತ್ತು ಕೊಡ್ತೇನೆ. ಈ ಪ್ರಪಂಚದಲ್ಲಿ ಬೇಕಾದಷ್ಟು ತರಹದ ಬಿಸಿನೆಸ್ ಇದೆ, ವ್ಯಾಪಾರಗಳಿವೆ, ಪ್ರೊಫೆಷನ್ಸ್ ಇದೆ. ಒಬ್ಬ ಗೃಹಸ್ಥನಿಗೆ ಮದುವೆಯಾಗಿದೆ, 4 ಜನ ಮಕ್ಕಳಿದ್ದಾರೆ. ಅಂತ ಗೃಹಸ್ಥರು ಕೋಟಿ ಕೋಟಿ ಜನ ಇದ್ದಾರೆ. ಒಬ್ಬ ಗೃಹಸ್ಥ ಪೂಜೆ ಮಾಡ್ತಾನೆ, ಬೇರೆ ಮನೆಗೆ ಹೋಗಿ. ಇನ್ನೊಬ್ಬ ಗೃಹಸ್ಥ ಯಜ್ಞವನ್ನು ಮಾಡಿಸ್ತಾನೆ. ಮತ್ತೊಬ್ಬ ಗೃಹಸ್ಥ ಪುಸ್ತಕ ವ್ಯಾಪಾರ ಮಾಡ್ತಾ ಇದ್ದಾನೆ. ಮತ್ತೊಬ್ಬ ಗೃಹಸ್ಥ ಚಿನ್ನ ಬೆಳ್ಳಿ ವ್ಯಾಪಾರ ಮಾಡ್ತಾ ಇದ್ದಾನೆ. ಮತ್ತೊಬ್ಬ ಗೃಹಸ್ಥ ಸನ್ಯಾಸಿಗಳಿಗೆ ಬೇಕಾಗಿರುವ ಪದಾರ್ಥ ವ್ಯಾಪಾರ ಮಾಡ್ತಾ ಇದ್ದಾನೆ. ಮತ್ತೊಬ್ಬನು ಪೂಜಾ ಸಾಮಗ್ರಿ ವ್ಯಾಪಾರ ಮಾಡ್ತಾ ಇದ್ದಾನೆ. ಮತ್ತೊಬ್ಬನು ಬ್ರಹ್ಮಸೂತ್ರ ಭಾಷೆ ಗ್ರಂಥವನ್ನ, ಸುಗಮ ಗ್ರಂಥವನ್ನೇ ಮಾರಾಟ ಮಾಡ್ತಾ ಇದ್ದಾನೆ. ಈ ಎಷ್ಟೆತ್ತ. ಇನ್ನೊಬ್ಬ ಅಡಿಗೆ ಮಾಡ್ತಾ ಇದ್ದಾನೆ. ಇನ್ನೊಬ್ಬ ಬ್ರಹ್ಮಜ್ಞಾನಿಗೆ ಜೊತೆಯಲ್ಲಿ ಇಟ್ಕೊಂಡು ಕೆಲಸ ಮಾಡ್ಕೊಂಡಿದ್ದಾನೆ. ಇವರೆಲ್ಲರ ಗುರಿ ಏನು? ಹಣ ಸಂಪಾದನೆ. ಹೌದಾ? ಯೋಚನೆ ಮಾಡಿ. ಬ್ರಹ್ಮಸೂತ್ರ ಭಾಷ್ಯ ವ್ಯಾಪಾರ ಮಾಡಿದರು. ಪುಸ್ತಕ 1000 ರೂಪಾಯಿ ಬೆಲೆ, 50% ಡಿಸ್ಕೌಂಟ್. 500 ರೂಪಾಯಿ ಪುಸ್ತಕ ತಂದಿದ್ದಾನೆ, 20% ಡಿಸ್ಕೌಂಟ್ ಕೊಡ್ತಾನೆ, 300 ರೂಪಾಯಿ ಲಾಭ. ಹೇಳ್ತಾನೆ, ಸ್ವಾಮಿ ಓದ್ತೀವಿ, ನನಗೆ 5 ಲಕ್ಷ ರೂಪಾಯಿ ವ್ಯಾಪಾರವಾಯ್ತು ಸ್ವಾಮಿ, ನಮ್ಗೆ 10% ಪ್ರಾಫಿಟ್ ಸಿಗುತ್ತೆ, ಸುಮಾರು 50,000 ಪ್ರಾಫಿಟ್ ಬಂತು ಅಂತ. ಪುಸ್ತಕ ವ್ಯಾಪಾರ ಮಾಡಿದರೂ ಧನ ಸಂಪಾದನೆ. ಭತ್ತ ಅಡಿಗೆ ಮಾಡ್ಕೊಡ್ತಾನೆ, ಒಳ್ಳೆ ಜಿಲೇಬಿ, ಮೈಸೂರು ಪಾಕು, ಜಂಗಿ ಎಲ್ಲವನ್ನೂ ಮಾಡ್ಕೊಡ್ತಾನೆ. ರಮೇಶ್ ಮಾಡಿದ್ದೇನೆ, ದುಡ್ಡು ಕೊಡಿ ಅಂತಾನೆ. ತಪ್ಪಲ್ಲ, ಅವನಿಗೆ ಗೊತ್ತಿಲ್ಲ
ನಾನು ವ್ಯಾಪಾರ ಮಾಡ್ತಾ ಇದ್ದೀನಿ, ನಾನು ಅವರಿಗೆ ಹೇಳುದಿಲ್ಲ. ಹೇಳದೆ ಹೋದರೂ ಕೂಡ ಈ ಪ್ರಪಂಚದಲ್ಲಿರುವ ಎಲ್ಲ ಮಾನವರು ಏನೇನು ಕೆಲಸ ಮಾಡ್ತಾ ಇದ್ದಾರೆಯೋ ಎಲ್ಲವೂ ಕೂಡ ಧನ ಪ್ರಾಪ್ತ್ಯರ್ಥಂ. ಒಬ್ಬ ಉಪನ್ಯಾಸ ಮಾಡ್ತಾ ಇದ್ದಾನೆ, ಏನಪ್ಪ ಕೊಡ್ತೀವಿ, ಒಂದು ಉಪನ್ಯಾಸ ಎಷ್ಟು ಕೊಡ್ಬೇಕು ಸ್ವಾಮಿ, ನಂಗೆ 10,000 ರೂಪಾಯಿ ಕೊಡ್ಬೇಕು ಅಂತಾರೆ. 5,000 ರೂಪಾಯಿ ಕೊಡ್ತೇವೆ, ಸಾಧ್ಯವಿಲ್ಲ. ಒಳ್ಳೆ ಉಪನ್ಯಾಸ ಮಾಡ್ತಾನೆ, ಅಧ್ಯಾರೋಪ ಅಪವಾದವನ್ನು ಕುರಿತು ವಸ್ತು ತಂತ್ರಜ್ಞಾನ ಉಪನ್ಯಾಸ ಮಾಡ್ತಾರೆ, ಕಾಂಟ್ರಾಕ್ಟ್. ಅದೇ ತರಹ ಹೇಳ್ತಾ ಇದ್ದಾರೆ, ತದೇ ತದೆ ಇದನ್ನ ಪ್ರದರ್ಶಯಿತು ಚೆನ್ನಾಗಿ ದರ್ಶಯಿತು ತೋರಿಸುವುದಕ್ಕಾಗಿ ಆರಭತೆ ಭಗವಾನ್ ಶಂಕರಾಚಾರ್ಯರು ಶುರು ಮಾಡ್ತಾ ಇದ್ದಾರೆ. ಏನಂತ, ನಹಿ ಇಂದ್ರಿಯಾಣ್ಯನುಪಾದಾಯ ಪ್ರತ್ಯಕ್ಷಾದಿ ವ್ಯವಹಾರ ಸಂಭವತಿ. ಶಾಂಕರ ಭಾಷ್ಯ, ಅಧ್ಯಾಸ ಭಾಷ್ಯ. ಯಾವ ಜನ್ಮದ ಪುಣ್ಯವೋ ನಮಗೆ ಅಧ್ಯಾಸ ಭಾಷ್ಯ ಪ್ರವಚನವನ್ನ ನನಗೆ ಮಾಡುವಂತ ಅನುಗ್ರಹ, ಕೇಳುವಂತ ಸೌಭಾಗ್ಯ ನಿಮಗೆ ದೊರಕಿದೆ. ನಿಜವಾಗಿಯೂ ನನಗೆ ತುಂಬಾ ಸಂತೋಷವಾಯಿತು. ಇಡೀ ಪ್ರಪಂಚದಲ್ಲಿ ಎಲ್ಲಿಯೂ ಕೂಡ ಪ್ರತಿ ದಿವಸ ಶಾಂಕರ ಭಾಷ್ಯದ ಪ್ರವಚನ ಕಾರ್ಯಕ್ರಮ ಉಂಟಾ? ನೋಡಿದೆ, ಪ್ರಯತ್ನ ಮಾಡಿ ಕೇಳಿ. ಪ್ರತಿ ಒಂದಿನವೂ ತಪ್ಪದಂತೆ ಶಾಂಕರ ಭಾಷ್ಯಗಳನ್ನು ಕುರಿತು ವೇದಾಂತ ಪ್ರವಚನವನ್ನ ಯಾರಾದ್ರೂ ಮಾಡ್ತಾ ಇದ್ವಿ. 50 ಕಡೆ ಮಾಡಬಹುದೇನು ಗೊತ್ತಿಲ್ಲ ನನಗೆ, ಅಂತೂ ಕಮ್ಮಿ. ಬಹಳ ಶೋಚನೀಯ ಸ್ಥಿತಿ. ಮನುಷ್ಯನಾಗಿ ಹುಟ್ಟಿ ವೇದಾಂತ ಸಂದೇಶಗಳನ್ನ ಕೇಳದೆ ಹೋದರೆ ಮನುಷ್ಯ ಹುಟ್ಟಿದ್ದೇವೆ. ಎಲೆಜೀವ ಬಲು ಯೋನಿಗಳಲ್ಲಿ ತೊಳಲಿ ಬಂದೆ, ಅದರಿಂದೇನಾಯಿತು? 84 ಲಕ್ಷ ಬಗೆಯ ಜೀವರಾಶಿಗಳಲ್ಲಿ ಮಾನವ ಜನ್ಮ ಅತಿ ಅಮೂಲ್ಯವಾದುದು. ಶ್ರೀಗಳವರು, ಎಲೆಜೀವ ಬಲು ಯೋನಿಗಳಲ್ಲಿ ತೊಳಲಿ ನರಳಿ ಸಾಕಾಗಿ ಬಂದೆ, ಆದರೆ ಮಾನವ ಜನ್ಮದ ಬೆಲೆಯೇ ಅರಿಯದೆ ತಿರುಳ ಬಿಸುಟು ಬರೀ ಕರಟವ ಹಿಡಿಯಬೇಡ, ನೀನೇ ಶಂಕರ. ಛಾಂದೋಗ್ಯ ಉಪನಿಷತ್ ತಿಳಿಸುವಂತೆ ತತ್ವಮಸಿ ಎಂಬ ಸಂದೇಶವನ್ನು ನಿನ್ನ ಅನುಭವದಲ್ಲಿ ಕಾಣು ಎಂದಿದ್ದಾರೆ. ಭಗವಾನ್ ಶಂಕರರು ತಮ್ಮ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಸರ್ವದುಃಖ ವಿನಿರ್ಮುಕ್ತ ಏಕಚೈತನ್ಯಾತ್ಮಕೋಹಂ ಇತ್ಯೇಷಃ ಆತ್ಮಾನುಭವ ಎಂದಿದ್ದಾರೆ. ಈ ಸಂದೇಶಗಳು ಇಂದ್ರಿಯ ಪ್ರಮಾಣಕ್ಕೆ ವಿರುದ್ಧವಾದರೂ ಅಧ್ಯಾರೋಪಾಪವಾದ ಕ್ರಮದಿಂದ ಶ್ರುತಿಯ ಜಾಡಿನ ಮರ್ಮವನ್ನು ಅರಿಯಬಹುದು. ಎಲೆ ಜೀವ ಬಲು ಯೋನಿಗಳಲ್ಲಿ ತೊಳಲಿ ಬಂದೆ, ಅದರಿಂದೇನಾಯಿತು? ಎಲೆ ಜೀವ ಬಲು ಯೋನಿಗಳಲ್ಲಿ ತೊಳಲಿ ಬಂದೆ, ಅದರಿಂದೇನಾಯಿತು? ತಿಳಿವಿನ ನರ ಜನ್ಮ ಕಿಳಿ ತಂದೆ ಕಡೆಗೆ ಅದರಿಂದೇನಾಯಿತು? ತಿಳಿವಿನ ನರ ಜನ್ಮ ಕಿಳಿ ತಂದೆ ಕಡೆಗೆ ಅದರಿಂದೇನಾಯಿತು? 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 ಬ್ರಾಹ್ಮಣನೆಂದೆಂಬ ಹಮ್ಮ ತಳೆದು ನಿಂದೆ, ಅದರಿಂದೇನಾಯಿತು? ಬ್ರಾಹ್ಮಣನೆಂದೆಂಬ ಹಮ್ಮ ತಳೆದು ನಿಂದೆ, ಅದರಿಂದೇನಾಯಿತು? ಒಮ್ಮೆ ವೇದವನೆಲ್ಲ ಬಿಮ್ಮನೆ ಪಠಿಸಿದೆ, ಅದರಿಂದೇನಾಯಿತು? ಒಮ್ಮೆ ವೇದವನೆಲ್ಲ ಬಿಮ್ಮನೆ ಪಠಿಸಿದೆ, ಅದರಿಂದೇನಾಯಿತು?
ಕಾವ್ಯಶಾಸ್ತ್ರಕ್ಕೆಲ್ಲ ಸುವ್ಯಾಖ್ಯೆಯಾಗೈದೆ ಅದರಿನ್ಯೇನಾಯಿತು. ಕಾವ್ಯಶಾಸ್ತ್ರಕ್ಕೆಲ್ಲ ಸುವ್ಯಾಖ್ಯೆಯಾಗೈದೆ ಅದರಿನ್ಯೇನಾಯಿತು. ಶ್ರಾವ್ಯಗೀತವ ಚಿತ್ರ ದಿವ್ಯ ಶಿಲ್ಪವ ಕಲ್ತೆ ಅದರಿಂದೇನಾಯಿತು. ಶ್ರಾವ್ಯಗೀತವ ಚಿತ್ರ ದಿವ್ಯ ಶಿಲ್ಪವ ಕಲ್ತೆ ಅದರಿಂದೇನಾಯಿತು. ಅದರಿಂದೇನಾಯಿತು. ವನಕೈರಿ ತಪದಲ್ಲಿ ತನುವ ದಂಡಿಸಿ ನಿಂದೆ ಅದರಿನ್ಯೇನಾಯಿತು. ವನಕೈರಿ ತಪದಲ್ಲಿ ತನುವ ದಂಡಿಸಿ ನಿಂದೆ ಅದರಿನ್ಯೇನಾಯಿತು. ಮುನಿಯಾಗಿ ಮೂಗಿನ ಕೊನೆಯ ನಿಟ್ಟಿಪೆನೆಂದೆ ಅದರಿನ್ಯೇನಾಯಿತು. ಮುನಿಯಾಗಿ ಮೂಗಿನ ಕೊನೆಯ ನೀಟಿಪೆನೆಂದೆ ಅದರಿಂದೇನಾಯಿತು. ಅದರಿಂದೇನಾಯಿತು. ಕಾಷಾಯ ದಂಡಾದಿ ವೇಷವಾಂತೆ ಎಲ್ಲ ಅದರಿನ್ಯೇನಾಯಿತು. ಕಾಷಾಯ ದಂಡಾದಿ ವೇಷವಾಂತೆ ಎಲ್ಲ ಅದರಿನ್ಯೇನಾಯಿತು. ದೇಶಿಕ ಪದದಲ್ಲಿ ಲೇಷ ಭಕುತಿ ಇಲ್ಲ ಅದರಿಂದೇನಾಯಿತು. ದೇಶಿಕ ಪದದಲ್ಲಿ ಲೇಷ ಭಕುತಿ ಇಲ್ಲ ಅದರಿಂದೇನಾಯಿತು. ಅದರಿಂದೇನಾಯಿತು. ತಿರುಳ ಬಿಸುಟು ಬರೀ ಕರಟವ ಹಿಡಿದೆನಿ ಅದರಿನ್ಯೇನಾಯಿತು. ತಿರುಳ ಬಿಸುಟು ಬರೀ ಕರಟವ ಹಿಡಿದೆನಿ ಅದರಿನ್ಯೇನಾಯಿತು. ಗುರುಶಂಕರೈಕ್ಯವ ದೊರಕಿಸಿ ಕೊಳೆಪರ ಪುರುಷಾರ್ಥವಾನಾಯಿತು. ಗುರುಶಂಕರೈಕ್ಯವ ದೊರಕಿಸಿ ಕೊಳೆಪರ ಪುರುಷಾರ್ಥವಾನಾಯಿತು. ಪುರುಷಾರ್ಥವಾನಾಯಿತು. ಎಲೆ ಜೀವ ಬಲು ಯೋನಿಗಳಲ್ಲಿ ತೊಳಲಿ ಬಂದೆ ಅದರಿಂದೇನಾಯಿತು. ಎಲೆ ಜೀವ ಬಲು ಯೋನಿಗಳಲ್ಲಿ ತೊಳಲಿ ಬಂದೆ ಅದರಿಂದೇನಾಯಿತು. ತಿಳಿವಿನ ನರ ಜನ್ಮ ಕಿಳಿ ತಂದೆ ಕಡೆಗೀಗಲದರಿಂದೇನಾಯಿತು. ತಿಳಿವಿನ ನರ ಜನ್ಮ ಕಿಳಿ ತಂದೆ ಕಡೆಗೀಗಲದರಿಂದೇನಾಯಿತು. ಅದರಿಂದೇನಾಯಿತು. ಅದರಿಂದೇನಾಯಿತು. ಕಥೆ ಪುರಾಣ ಕೇಳ್ಕೊಂಡು ಜೀವನ ನಡೆಸ್ತಾ ಇದ್ದೆ. ಏನ್ರಿ ಬಂತು? ರಾಮನ ಬಗ್ಗೆ 1000 ಪುಸ್ತಕ ಇದೆ, ಕೃಷ್ಣನ ಬಗ್ಗೆ 10,000 ಪುಸ್ತಕ. ನನಗೆ ಕೃಷ್ಣ ಆಗ್ಬೇಕ, ನಾನು ಕೃಷ್ಣನಾಗ್ಬೇಕು, ನಾನೇ ರಾಮನಾದಾಗ ಮಾತ್ರ ಪ್ರಯೋಜನವೇ ಇರುವುದು. ರಾಮ ಉದಾರಿ, ರಾಮ ದಾನಶೂರ,
ರಾಮ ತಂದೆ ಮಾತಿಗೆ ಗಾಡು ಹೋದ ಅಂತ ಹೇಳ್ತಾ ಇದ್ರೆ ನನಗೆ ಪ್ರಯೋಜನ. ವೇದ ಅಂತ ನಿನ್ ಪುರಾಣ ಹೇಳಿ ತತ್ವಮಸಿ ಮಗು, ನೀನು ದೇಹಧಾರಿಯಾದ ಜೀವಾತ್ಮನಲ್ಲ. ಈ ದೇಹ ಎನ್ನುವಂತಹದ್ದು ಹಸಿ ಹೆಣ, ಉಪಯೋಗಿಸ್ಕೋ, ಇದರಲ್ಲಿ ಕೂತ್ಕೋಬೇಡ. ದೇಹವನ್ನ ಬಳಸಿಕೊಂಡು ವಿವೇಕವನ್ನು ಮಾಡಿಕೊಂಡು ಆತ್ಮತತ್ವವನ್ನು ತಿಳ್ಕೊಂಡು ಅಹಂ ಬ್ರಹ್ಮಾಸ್ಮಿಯಿಂದ ಅರ್ಥ ಮಾಡ್ಕೊ. ಆಮೇಲೆ ಕಂತೆ ಬಿಸಾಕು. ಯಾವತ್ ಬೇಕಾದ್ರೂ ಶರೀರ ಬಿದ್ದೋಗ್ಲಿ, ನೀ ಕೃತಕೃತ್ಯನಾದಿ ಅಲ್ವೇ. ಕೃತಕೃತ್ಯನಾಗದೆ ಹೋದರೆ ಮಾನವ ಜನ್ಮ ಬಂದು ವ್ಯರ್ಥ ಅನ್ನುವುದನ್ನು ತಿಳ್ಕೋಬೇಕು. ನಾವು ಹೇಳ್ತೇವೆ ಇದನ್ನೇ ಭಾಷ್ಯಕಾರ ಶಂಕರರು ಮುಂದಿನ ಭಾಗದಲ್ಲಿ ತೋರಿಸ್ತಾ ಇದ್ದಾರೆ. ನಹಿ ಇಂದ್ರಿಯಾಣ್ಯನುಪಾದಾಯ ಪ್ರತ್ಯಕ್ಷಾದಿ ವ್ಯವಹಾರ ಸಂಭವತಿ. ಅನ್ವಯ ಇಂದ್ರಿಯಾಣಿ, ಇಂದ್ರಿಯಗಳನ್ನು ದ್ವಿತೀಯ ಬಹುವಚನ ಅನುಪಾದಾಯ ತೆಗೆದುಕೊಳ್ಳದೆ ಹೋದರೆ, ಇಂದ್ರಿಯಗಳಲ್ಲಿ ನನ್ನವು ಎನ್ನುವಂತ ಅಧ್ಯಾಸವಿಲ್ಲದೆ ಹೋದರೆ ಪ್ರತ್ಯಕ್ಷಾದಿ ವ್ಯವಹಾರ, ಪ್ರತ್ಯಕ್ಷ, ಅನುಮಾನ, ಉಪಮಾನ, ಶಬ್ದ, ಅರ್ಥಾಪತ್ತಿ, ಅನುಪಲಬ್ಧಿ ಇತ್ಯಾದಿ ಮುಂತಾಗಿರುವ ಯಾವ ವ್ಯವಹಾರವೂ ಹೊಂದುವುದಿಲ್ಲ. ಅಬ್ಬಬ್ಬಬ್ಬಬ್ಬ, ಎಲ್ಲ ಮಾನವರು ಕೂಡ ಪ್ರತ್ಯಕ್ಷ ವ್ಯವಹಾರವನ್ನು ಮಾಡ್ತಾ ಇದ್ದಾರೆ. ಕಣ್ಣಿನಿಂದ ನೋಡ್ತಾರೆ, ಕಿವಿಯಿಂದ ಕೇಳ್ತಾರೆ, ಮೂಗಿನಿಂದ ಮೂಸ್ತಾರೆ, ನಾಲಿಗೆಯಿಂದ ರುಚಿ. ಇದೆಲ್ಲವೂ ಕೂಡ ಅಧ್ಯಾಸ ಪುರಸ್ತರ ವ್ಯವಹಾರಗಳು ಎನ್ನುವುದನ್ನ ಭಾಷ್ಯಕಾರ ಶಂಕರರು ತೋರಿಸ್ತಾ ಇದ್ದಾರೆ. ಎಷ್ಟು ಜನ ಬರೀತಾರೆ ಸ್ವಾಮಿ, ಇದು ಒಂದು ಮಾತು ಕೇಳಿ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಸೌಭಾಗ್ಯ, ಹಿಂದಿನ ಜನ್ಮಗಳಲ್ಲಿ ಮಾಡಿದ ಪುಣ್ಯದ ಫಲವಾಗಿ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಬರೆದಿರುವ ಅಧ್ಯಾಸ ಭಾಷ್ಯಕ್ಕೆ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಸುಗಮ ವ್ಯಾಖ್ಯಾನವನ್ನ ಬರೆದು ಅಧ್ಯಾಸ ಭಾಷ್ಯವನ್ನ ವಿವರಿಸ್ತಾ ಇದ್ದಾರೆ. ಇದನ್ನ ನೋಡುತ್ತಾ ಶಂಕರಾಚಾರ್ಯ ಹೇಳ್ತಾರೆ, ನನ್ನ ಸೌಭಾಗ್ಯ, ನಾನು ಬರೆದಿರುವಂತ ಅಧ್ಯಾಸ ಭಾಷ್ಯ ಮೂಲೆಯಲ್ಲಿ ಬಿದ್ದಿತ್ತು, ಅದನ್ನು ನೋಡೋರು ಹೇಳ್ತಿಲ್ಲ. ಈ ಪುಣ್ಯಾತ್ಮ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿ ನನ್ನ ಅಧ್ಯಾಸ ಭಾಷ್ಯಕ್ಕೆ ಸೊಗಸಾಗಿ ವಿವರಣ ರೂಪವಾಗಿರುವಂತ ವ್ಯಾಖ್ಯಾನ ಬರೀತಾ ಇದ್ದಾರೆ. ಇದು ನನ್ನ ಪುಣ್ಯ ಅಲ್ವೇ. ಭಗವದ್ಗೀತಾ ಗೀತಾಚಾರ್ಯ ಮಹಾಪ್ರಸಾದ. ಆ ಭಗವದ್ಗೀತೆಯನ್ನು ಕುರಿತು ಸಾವಿರಾರು ಉಪನ್ಯಾಸ ಮಾಡ್ತಾ ಇದ್ರೆ ಕೃಷ್ಣ ಹೇಳ್ತಾನೆ, ಐ ಆಮ್ ಹೈಲಿ ಫಾರ್ಚುನೇಟ್, ನಾನು ಅದೃಷ್ಟವಂತ. ನನ್ನ ಉಪದೇಶಗಳನ್ನ ಸಾವಿರಾರು ಜನ ಮಹಾತ್ಮರು ಪ್ರವಚನದ ಮುಖಾಂತರ ತಿಳಿಸ್ತಾ ಇದ್ದಾರಲ್ಲ ಅಂತ. ವಾಲ್ಮೀಕಿ ಮಹರ್ಷಿಗಳ ವಾಲ್ಮೀಕಿ ರಾಮಾಯಣ ಗ್ರಂಥವನ್ನ ಇವತ್ತು ಲಕ್ಷಾಂತರ ಜನ ಓದ್ತಾ ಇದ್ದಾರೆ. ಅದು ವಾಲ್ಮೀಕಿ ಮಹರ್ಷಿಗಳಿಗೆ ಗೊತ್ತಾದ್ರೆ ನಾನು ತುಂಬಾ ಭಾಗ್ಯವಂತ ಅಂತಾರೆ. ಅದೇ ರೀತಿಯಲ್ಲಿ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಅಧ್ಯಾಸ ಭಾಷ್ಯಕ್ಕೆ 100 ಪುಟ ಅಬ್ಬಬ್ಬಬ್ಬ ವ್ಯಾಖ್ಯಾನ ಬರೆದಿರುವುದನ್ನು ಕಂಡು ಶಂಕರಾಚಾರ್ಯರು ತಮ್ಮನ್ನ ಅದೃಷ್ಟವಂತ, ನಾನು ಭಾಗ್ಯವಂತ, ನಾನೇ ನಿಜವಾಗಿ ಅದೃಷ್ಟಶಾಲಿ ಖಂಡಿತ ತಿಳ್ಕೊಂಡ. ಯಾಕೆ ಅಷ್ಟರ್ಥ ಇದೆ. ಹಾಗೆ ಜ್ಞಾನಿಗಳ ಮಾತುಗಳನ್ನ ಜ್ಞಾನಿಗಳು ಅರ್ಥೈಸ್ತಾ ಹೋದ್ರೆ ಆ ಜ್ಞಾನಿಗಳಿಗೆ ತುಂಬಾ ಸಂತೋಷವಾಗುತ್ತೆ. ಇಷ್ಟು ಕೂಡ ನನ್ನ ಭ್ರಮೆ. ಇದಕ್ಕೆ ನಾನೇನು ವಾದ ವಿವಾದಕ್ಕೆ ಹೋಗುದಿಲ್ಲ, ನನ್ನ ಅಭಿಪ್ರಾಯ ಹೇಳ್ತಾನೆ. ಏಕೆಂದರೆ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಅವರು 75ರ ವಯಸ್ಸಿನಲ್ಲಿ ಈ ಅಧ್ಯಾಸ ಭಾಷ್ಯವನ್ನ ವಿವರಿಸುತ್ತಾ ಹೋಗ್ತಾ ಇದ್ರು. ನಾವು ಒಂದು ಭಾಗ್ಯವಂತ, ಇಂತಹ ಸುಗಮ ಗ್ರಂಥವನ್ನ ಅಧ್ಯಯನ ಮಾಡ್ತಾ ಇದ್ದೇವೆ, ಅರ್ಥ ಮಾಡ್ಕೊಳ್ತಾ ಇದ್ದೇವಲ್ಲ, ನಮ್ಮನ್ನ ನಾವು ತುಂಬಾ ಅದೃಷ್ಟಶಾಲಿಗಳು ಅಂತ ತಿಳಿದುಕೊಳ್ಳುವುದರಲ್ಲಿ ಯಾವ ತಪ್ಪು ಇಲ್ಲ. ಇಂದ್ರಿಯಾಣ್ಯನುಪಾದಾಯ, ಇಂದ್ರಿಯಗಳನ್ನ ತೆಗೆದುಕೊಳ್ಳದೆ ಹೋದರೆ ಪ್ರತ್ಯಕ್ಷಾದಿ ವ್ಯವಹಾರವೇ ಹೊಂದುವುದಿಲ್ಲ. ಅದು ಶಾಂಕರ ಭಾಷ್ಯ.
ಅದಕ್ಕೆ ಗುರುಗಳ ವ್ಯಾಖ್ಯಾನ ಪ್ರತ್ಯಕ್ಷ ಅನುಮಾನ ಉಪಮಾನ ಶಬ್ದಾದೀನಿ ಅರ್ಥಾಪತ್ತಿ ಅನುಪಲಬ್ಧಿ ಸಹಿತಾನಿವ ತಾನಿ ಪ್ರತ್ಯಕ್ಷಾದೀನಿ. ಹಬ್ಬಬ್ಬಬ್ಬ, ಈ ವಾಕ್ಯದಲ್ಲಿ ಇಂದ್ರಿಯಾಣಿ ಅನುಪಾದಾಯ, ಇಂದ್ರಿಯಗಳನ್ನ ತೆಗೆದುಕೊಳ್ಳದೆ ಪ್ರತ್ಯಕ್ಷಾದಿ ವ್ಯವಹಾರವು ನ ಸಂಭವತಿ. ಪ್ರತ್ಯಕ್ಷಾದಿ ಅಂದ್ರು, ಪ್ರತ್ಯಕ್ಷ ವ್ಯವಹಾರ ಅಂತ ಹೇಳಲಿಲ್ಲ. ಆದಿ ಶಬ್ದಕ್ಕೆ ಅರ್ಥವೇನೋ ಬಾ. ಇಂದಾಗಡೆ ಹೋಗಿದ್ವಿ, ಅಲ್ಲಿ ಮಹಾರಾಜರ ಮುಂತಾದವರು ಬಂದಿದ್ರು. ಮುಂತಾದವರು ಯಾರು? ಮಹಾರಾಜರು, ಅವ್ರ ಕಡೆ ದಿವಾನರು, ಚೀಫ್ ಇಂಜಿನಿಯರ್ ಇತ್ಯಾದಿ ಇತ್ಯಾದಿ. ಪ್ರತ್ಯಕ್ಷ ಆದಿ, ಪ್ರತ್ಯಕ್ಷ ಶಬ್ದದ ಜೊತೆಯಲ್ಲಿ ಭಗವಾನ್ ಶಂಕರನು ಆದಿ ಶಬ್ದ ಬಳಸಿರುವುದರಿಂದ ಏನರ್ಥ ಮಾಡ್ಕೋಬೇಕು ಅಂದರೆ ಪ್ರತ್ಯಕ್ಷ ಅನುಮಾನ ಉಪಮಾನ ಶಬ್ದ ಆಚ್ಯಾನಿ ಪ್ರತ್ಯಕ್ಷಾದೀನಿ. ಪ್ರತ್ಯಕ್ಷಾದೀನಾಂ ವ್ಯವಹಾರ ಪ್ರತ್ಯಕ್ಷಾದಿ ವ್ಯವಹಾರ, ಪ್ರತ್ಯಕ್ಷವೇ ಮುಂತಾದವುಗಳ ವ್ಯವಹಾರ. ಮುಂತಾದವು ಒಂದೇನು? ಪ್ರತ್ಯಕ್ಷ ಪ್ರಮಾಣ 1, ಅನುಮಾನ ಪ್ರಮಾಣ 2, ಉಪಮಾನ ಪ್ರಮಾಣ 3, ಶಬ್ದ ಪ್ರಮಾಣ 4, ಆಮೇಲೆ ಅರ್ಥಾಪತ್ತಿ 5, ಅನುಪಲಬ್ಧಿ ರಾಮ. ಇದೆಲ್ಲವನ್ನು ಸೇರಿಸಿಕೊಂಡು ಭಗವತ್ಪಾದ ಶಂಕರಾಚಾರ್ಯರವರು ಪ್ರತ್ಯಕ್ಷಾದಿ ಎನ್ನುವಂತಹ ಶಬ್ದವನ್ನು ಬೆಳೆಸಿ. ಯಾರಿಗೂ ಗೊತ್ತಿಲ್ಲ? ಯಾರಿಗೂ ಗೊತ್ತಿಲ್ಲ. ಪ್ರತ್ಯಕ್ಷ ಪ್ರಮಾಣವು ಅಧ್ಯಾಸ ಪುರಸ್ತರ, ಅನುಮಾನ ಪ್ರಮಾಣವು ಅಧ್ಯಾಸ ಪುರಸ್ತರ, ಉಪಮಾನ ಪ್ರಮಾಣವು ಅಧ್ಯಾಸ ಪುರಸ್ತರ, ಶಬ್ದ ಪ್ರಮಾಣ ಶಾಸ್ತ್ರ ಪ್ರಮಾಣ ವೇದ ಪ್ರಾಮಾಣ್ಯವು ಅಧ್ಯಾಸ ಪುರಸ್ಸರವಾಗಿದೆ. ಅರ್ಥಾಪತ್ತಿ ಪ್ರಮಾಣ ಅನುಪಲಬ್ಧಿ ಪ್ರಮಾಣ ಎಲ್ಲವೂ ಕೂಡ ಪ್ರತ್ಯಕ್ಷಾದೀನಿ, ಪ್ರತ್ಯಕ್ಷ ಮುಂತಾದವುಗಳು ಎನ್ನುವಂತಹ ಶಬ್ದದಿಂದ ತೆಗೆದುಕೊಳ್ಳಬೇಕು. ಕೇಶಾಂ ಪ್ರತ್ಯಕ್ಷಾದೀನಾಂ ಪ್ರಮಾಣಾನಾಂ ವ್ಯವಹಾರ ಪ್ರತ್ಯಕ್ಷಾದಿ ವ್ಯವಹಾರ. ಭಾಷ್ಯದಲ್ಲಿ ಭಾಷ್ಯಕಾರ ಶಂಕರರು ಪ್ರತ್ಯಕ್ಷಾದಿ ವ್ಯವಹಾರ ಅಂದಿದ್ದಾರೆ. ಇಷ್ಟನ್ನು ಅರ್ಥ ಮಾಡ್ಕೊಳ್ಳಿ. ಪ್ರತ್ಯಕ್ಷಾದಿ ವ್ಯವಹಾರಗಳು ಎನ್ನುವಾಗ ಪ್ರತ್ಯಕ್ಷ, ಅನುಮಾನ, ಉಪಮಾನ, ಆಗಮ, ಅರ್ಥಾಪತ್ತಿ, ಅನುಪಲಬ್ಧಿ 6 ತೆಗೆದುಕೊಳ್ಬೇಕು. ಈ ಎಲ್ಲಾ ವ್ಯವಹಾರಗಳು ಕೂಡ ಅಧ್ಯಾಸದಿಂದ ನಡೆಯುತ್ತಿವೆ. ರಾಮ್ 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 ರಾಮ. ಮಮೇದಂ ಪ್ರತ್ಯಕ್ಷಮಭೂತ್, ಮಮೇದಂ ಅನುಮಿತಮಭೂತ್ ಇತ್ಯಾದಿ ಪ್ರತ್ಯಯ ವ್ಯಪದೇಶ ಲಕ್ಷಣೋ ವ್ಯವಹಾರ. ವ್ಯವಹಾರ ಅಂದ್ರೆ ಪ್ರತ್ಯಕ್ಷಾದಿ ವ್ಯವಹಾರ. ಭಾಷ್ಯ ಪ್ರತ್ಯಕ್ಷ ಆದಿ ಅರ್ಥವಾಯ್ತು. ವ್ಯವಹಾರ ಅಂದ್ರೇನು? ನಮೇದಂ ಪ್ರತ್ಯಕ್ಷಮಭೂತ್, ನಾನು ಕಣ್ಣಾರೆ ಕಂಡೆ. ರಸ್ತೆ ಹೋಗ್ತಾ ಇದ್ದೆ, ಅಲ್ಲೊಬ್ರು ಮಹಾತ್ಮರು ಸನ್ಯಾಸಿಗಳು ಸಿಕ್ಕಿದ್ರು, ಬ್ರಹ್ಮಜ್ಞಾನಿಗಳು. ಹೇಗೆ ಗೊತ್ತು? ನಾನು ಕಣ್ಣಾರೆ ಕಂಡೆ ಅಧ್ಯಾಸದಿಂದ. ಅವರು ಬ್ರಹ್ಮಜ್ಞಾನಿಗಳಾಗಿರ್ಬಹುದು, ಒಂದು ಆನೆಯಾಗಿರ್ಬಹುದು, ಒಂದು ಸತ್ಯ ಹೆಗ್ಗಣು ಆಗಿರ್ಬಹುದು. ಅದರ ಪ್ರತ್ಯಕ್ಷ ಪ್ರಮಾಣದಿಂದ ನಾನು ಕಂಡೆ ಎನ್ನುವಾಗ ಅಧ್ಯಾಸ ಉಂಟು. ಪ್ರತ್ಯಕ್ಷಮಭೂತ್, ನನಗೆ ಪ್ರತ್ಯಕ್ಷವಾಯಿತು. ಮಯ ಇದಂ ಅನುಮಿತಮಭೂತ್, ನಾನಿದನ್ನ ಅನುಮಾನ ಪ್ರಮಾಣದಲ್ಲೂ ಮಾಡಿದೆ. ಊರೊಳಕ್ಕೆ ಸಿಂಹ ಬಂದ್ಬಿಟ್ಟಿದೆ. ಸಿಂಹ ಕಾಣಿಸ್ತಾ ಇಲ್ಲ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಬಂದ್ರು, ಹೌದು ಇಲ್ಲಿ 2 ಸಿಂಹ ಬಂದಿದೆ. ಹೇಗೆ ಗೊತ್ತು? ಗುರುತು. ಒಂದು ತಾಯಿ ಸಿಂಹ, ಅಗಲವಾದಂತ ಹೆಜ್ಜೆ. ಮರಿ ಸಿಂಹ ಒಂದು 25 ಗಂಟೆ ನೋಡಿ ಇಲ್ಲೆಲ್ಲ ಹೆಜ್ಜೆ ಇರುವುದರಿಂದ ಸಿಂಹ ಬಂದಿದೆ ಊರಿಗೆ ಅಂತ ಹೇಳಿದ್ರು. ಭಯ ಶುರುವಾಯ್ತು. ಹಾಗೆ ಇದು ನನಗೆ ನನ್ನಿಂದ ಅನುಮಿತ ಮಬಹುದು, ಅನುಮಾನ ಪಡ್ತಾ ಇದೆ. ನಾನು ಹೊಟ್ಟೆ ನೋವು ಒದ್ದಾಡ್ತಾ ಇದ್ದೇನೆ. ನಾನು ಹೊಟ್ಟೆ ನೋವಿಲ್ಲ, ತುಂಬಾ ಹೊಟ್ಟೆ ನೋವು ಅಂತ ಇದ್ದೇನೆ. ಡಾಕ್ಟರ್ ಹತ್ರಕ್ಕೆ ಹೋದೆ. ಡಾಕ್ಟರ್ಗೆ ನನಗೆ ಏನ್ ತಿಂದ್ರಿ ನೀವು? ಹೋಟ್ಲು ಹೋಗ್ಬಿಟ್ಟು ನಾನು 2 ಮಸಾಲೆ ದೋಸೆ ತಿಂದೆ, ಬೆಳಿಗ್ಗೆ 2 ಬೋಂಡಾ ತಿಂದೆ,
ರಾತ್ರಿ ಪುಳಿಯೋಗರೆ ತಿಂದ, ಆಹಾ ನೋಡಿದ್ರ ಆ ಹೋಟ್ಲಲ್ಲೆಲ್ಲ ರುಚಿಗೋಸ್ಕರವಾಗಿ ಏನು ಹಾಕ್ಬಿಟ್ಟಿರ್ತಾರೆ, ಅದನ್ನ ತಿಂದದ್ದರಿಂದ ನಿಮ್ಗೆ ಹೊಟ್ಟೆ ನೋವು ಬಂದಿದೆ. ಹೊಟ್ಟೆ ನೋವು ಪ್ರತ್ಯಕ್ಷ ಅನುಭವ, ಅದಕ್ಕೆ ಕಾರಣ ಅನುಮಾನ. ಇದೆಲ್ಲವೂ ಕೂಡ ಅಧ್ಯಾಸ ಪರಸ್ತರವಾಗಿದೆ ಹೊರತು ಯಾವುದೂ ಪರಮಾರ್ಥವಲ್ಲ. ಬ್ರಹ್ಮಜ್ಞಾನಿಗೆ ಎಲ್ಲವೂ ಅವಿದ್ಯಾ ಕಲ್ಪಿತ. ಏನ್ ವಿಷಯ ಹೇಳ್ತಾ ಇದ್ದಾರೆ ಸ್ವಾಮಿಗಳು, ಪರಮಾದ್ಭುತ ಪರಮಾಶ್ಚರ್ಯವಾಗಿದೆ. ನಾಳೆ ಮುಂದುವರ್ಸೋಣ.